ಸನ್ಮಾನ್ಯ ಸಭಾಧ್ಯಕ್ಷರೇ, ನನಗೆ ಒಬ್ಬ ಫುಲೆ ಅಂಬೇಡ್ಕರ್ ವಾದಿಯಾಗಿ 70 ವರ್ಷಗಳ ನಂತರ ಭಾರತದ ಸಂವಿಧಾನವನ್ನು ಕುರಿತು ಈ ಒಂದು ಪವಿತ್ರ ಸದನದಲ್ಲಿ ಚರ್ಚೆ ಮಾಡ್ತಾ ಇರತಕ್ಕಂಥದ್ದು ಅತ್ಯಂತ ಶ್ಲಾಘನೀಯವಾದಂಥ ವಿಚಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಂತಹ ಒಂದು ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಸಭಾಧ್ಯಕ್ಷರೇ, ತಮಗೆ ಭೀಮ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಈ ಸಂವಿಧಾನದ ಬಗ್ಗೆ ಇಷ್ಟೊಂದು ಚರ್ಚೆ ನಡೀಲಿಕ್ಕೆ ಒಂದಷ್ಟು ಘಟನಾವಳಿಗಳು ನಡೆದಿದೆ. ಅದನ್ನು ಮೆಲ್ಕಾಕ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಧ್ಯಕ್ಷರೇ, ಇಲ್ಲಿ ಅನೇಕ ಹಿರಿಯರು ಮಾತಾಡಿದ್ದಾರೆ. ವಿಶೇಷವಾಗಿ ಸನ್ಮಾನ್ಯ ರಮೇಶ್ ಕುಮಾರ್ ಸಾಹೇಬರು, ಎಚ್ ಕೆ ಪಾಟೀಲ್ ಸಾಹೇಬರು, ಆರ್ ವಿ ದೇಶಪಾಂಡೆ ಸಾಹೇಬರು, ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಇನ್ನೂ ಮಾತಾಡಿಲ್ಲ. ನಾವೆಲ್ಲ ಮಾತಾಡಿದ ಮೇಲೆ ನನಗನ್ಸುತ್ತೆ ಅವರು ಸಮಪ್ ಮಾಡ್ತಾರೆ ಅಂತ ಅಂದ್ಕೋತೀನಿ. ಈ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಆಗಸ್ಟ್ 15, 1947ರಲ್ಲಿ ಸ್ವಾತಂತ್ರ್ಯ ಬಂತು. ಜನವರಿ 26, 1950ರಿಂದ ಸಂವಿಧಾನ ಜಾರಿಯಾಯಿತು. ಈ ಸಂವಿಧಾನ ಬರಲಿಕ್ಕೆ ಏನೆಲ್ಲ ಘಟನೆಗಳು ನಡೆದಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ಮಾತಾಡಿದ್ದಾರೆ. ಹಾಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಅಧ್ಯಕ್ಷರೇ, 2000 ಇಸ್ವಿ ಅಂದರೆ ಸಂವಿಧಾನ ಬಂದು 50 ವರ್ಷ ಆಗಿತ್ತು. ಆ ಸಂದರ್ಭದಲ್ಲಿ ಸಂವಿಧಾನ ಸುವರ್ಣ ಮಹೋತ್ಸವ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಅಂದಿನ ಪ್ರಧಾನಿಗಳಾಗಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು, ಅವತ್ತು ರಾಷ್ಟ್ರಪತಿಗಳಾಗಿದ್ದಂಥ KR ನಾರಾಯಣ್ ಸಾಹೇಬರು ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತು ಹೇಳ್ತಾರೆ. ನಮ್ಮ ಸಂವಿಧಾನ ಬಂದು 50 ವರ್ಷ ಆಗಿದೆ. ಈ 50 ವರ್ಷದಲ್ಲಿ ಆಗಿರ್ತಕ್ಕಂತಹ ಅನೇಕ ಸಾಮಾಜಿಕ ಆರ್ಥಿಕ ಬೆಳವಣಿಗೆಗಳಿಗೆ ಪೂರಕವಾಗಿ ಕೆಲಸ ಮಾಡೋದ್ರಲ್ಲಿ ಭಾರತದ ಸಂವಿಧಾನ ವಿಫಲವಾಗಿದೆ. ಹಾಗಾಗಿ ಈ ಸಂವಿಧಾನವನ್ನು ಪರಾಮರ್ಶೆಗೆ ಮಾಡಬೇಕು ಅಂತ ಹೇಳಿ ಸಂವಿಧಾನ ಪರಾಮರ್ಶಾ ಸಮಿತಿಯನ್ನು ಜಸ್ಟಿಸ್ ವೆಂಕಟಾಚಲೈ ಅವರ ಅಧ್ಯಕ್ಷತೆಯಲ್ಲಿ ನೇಮಕ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಅದೇ ವೇದಿಕೆಯಲ್ಲಿ ರಾಷ್ಟ್ರಪತಿಗಳಾಗಿದ್ದಂಥ ಡಾಕ್ಟರ್ KR ನಾರಾಯಣ್ ಅವರು ಹೇಳ್ತಾರೆ, ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ನಾಟ್ ಫೇಲ್ಡ್, ವಿ ಹ್ಯಾವ್ ಫೇಲ್ಡ್ ದಿ ಕಾನ್ಸ್ಟಿಟ್ಯೂಷನ್. ರಿವ್ಯೂ ಆಗಬೇಕಾಗಿರೋದು ನಾವು ಆಡಳಿತ ಮಾಡೋರು ಹೊರತು ಸಂವಿಧಾನ ಅಲ್ಲ ಅಂತ ಹೇಳ್ತಾರೆ. ಅಲ್ಲಿಂದ ಪ್ರಾರಂಭ ಆದಂಥ ಚರ್ಚೆ 2000 ಇಸ್ವಿನಲ್ಲಿ ನನಗೆ ಇನ್ನೂ ಜ್ಞಾಪಕ ಇದೆ ಸನ್ಮಾನ್ಯ ಅಧ್ಯಕ್ಷರೇ. ಆಗ್ತಾನೆ ನಾನು ಸರ್ಕಾರಿ ನೌಕರಿಗೆ ರಾಜೀನಾಮೆ ಕೊಟ್ಟು ಹೊರಗಡೆಗೆ ಬಂದಿದ್ದೆ. ಈ ಸಂವಿಧಾನದ ಬಗ್ಗೆ ಈ ಗೊಂದಲ ಸೃಷ್ಟಿ ಆಯ್ತಲ್ಲ, ಆವಾಗ ನಮ್ಮ ಗೆಳೆಯರು 4-5 ಜನ ಸೇರ್ಕೊಂಡು ತೀರ್ಮಾನ ಮಾಡಿದ್ವಿ. ಆಗಸ್ಟ್ 15ನ್ನ ಸ್ವತಂತ್ರ ದಿನಾಚರಣೆ ಅಂತ ಕರಿತೀವಿ. ಸ್ವತಂತ್ರ ದಿನಾಚರಣೆ ಅಂದ್ರೆ ಏನು ಅಂತ ಯಾರನ್ನೂ ಪ್ರಶ್ನೆ ಕೇಳಬೇಕಾಗಿಲ್ಲ, ಎಲ್ರಿಗೂ ಗೊತ್ತಾಗುತ್ತೆ. ಆದರೆ ಜನವರಿ 26 ರಿಪಬ್ಲಿಕ್ ಡೇ, ಗಣರಾಜ್ಯೋತ್ಸವ ಅಂತ ಕರಿತೀವಿ. ಗಣರಾಜ್ಯೋತ್ಸವ ಅಂತ ಹೇಳಿದ್ರೆ ಇವತ್ತಿಗೂ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಹಾಗಂತ ನಾನು ಗಣರಾಜ್ಯೋತ್ಸವ ಅನ್ನುವಂತಹ ಕಾರ್ಯಕ್ರಮವನ್ನು ಅಥವಾ ಆ ಘಟನೆಯನ್ನು, ಆ ಪದವನ್ನು ನಾನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ನಾವು ಯೋಚನೆ ಮಾಡಿದ್ವಿ, ಒಂದು ಕೆಲಸ ಮಾಡೋಣ, ಜನವರಿ 26ರನ್ನ ಸಂವಿಧಾನ ದಿನಾಚರಣೆ ಅಂತ ಘೋಷಣೆ ಮಾಡಿ ಇದನ್ನ ಪ್ರಚಾರ ಮಾಡೋಣ ಅಂತ ಹೇಳಿ ಜನವರಿ 26, 2000 ಇಸ್ವಿನಲ್ಲಿ ಸಂವಿಧಾನ ದಿನಾಚರಣೆ ಅಂತ ದೊಡ್ಡ ಬ್ಯಾನರ್ನ ಹಿಡ್ಕೊಂಡು ನಾವು ಪ್ರದರ್ಶನ ಮಾಡಿ ಅಲ್ಲಿಂದ ಚಳವಳಿನ ಪ್ರಾರಂಭ ಮಾಡಿದ್ವಿ. ನನಗನ್ಸುತ್ತೆ ಅದರ ಪರಿಣಾಮ ಪ್ರತಿ ವರ್ಷ ಜನವರಿ 26ರನ್ನ ಸಂವಿಧಾನ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಬಂದ್ವಿ. ಈಗ
ನಾವೆಲ್ಲರೂ ಜನವರಿ 26ನ ರಿಪಬ್ಲಿಕ್ ಡೇ ಅಂತ ಗೊತ್ತಿದ್ರೂ ಕೂಡ ಸಂವಿಧಾನ ದಿನಾಚರಣೆ ಅಂತ ಮಾತಾಡ್ತಾ ಇದ್ದೀವಿ. ಈ ನಡುವೆ ಒಂದಷ್ಟು ಘಟನೆಗಳು ನಡೆದಿದೆ. ಸನ್ಮಾನ್ಯ ಅಧ್ಯಕ್ಷರೇ, 1979ರಿಂದ 2015ರವರೆಗೆ ನವೆಂಬರ್ 26 ಸಂವಿಧಾನ ಮಂಡನೆ ಆದಂಥ ದಿನವನ್ನ ರಾಷ್ಟ್ರೀಯ ಕಾನೂನು ದಿನ ಅಂತ ಆಚರಣೆ ಮಾಡ್ತಿದ್ವಿ. ಈ ರಾಷ್ಟ್ರೀಯ ಕಾನೂನು ದಿನ ಅನ್ನೋದು ಕೂಡ ಒಂಥರ ಅಬ್ಸ್ಟ್ರಾಕ್ಟ್, ಯಾರಿಗೂ ಅರ್ಥ ಆಗಲ್ಲ. ಅಂತ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ನವೆಂಬರ್ 26ರನ್ನ ಸಂವಿಧಾನ ದಿನ ಅಂತ ಘೋಷಣೆ ಮಾಡಿದ್ರು. ಅದಕ್ಕೆ ಪೂರಕವಾಗಿ ಒಂದು ಗೆಜೆಟ್ ನೋಟಿಫಿಕೇಶನ್ ಸಹ ಹೊರಡಿಸಿದ್ರು. ಅದನ್ನ ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ತಾವು ಪ್ರಸ್ತಾಪ ಮಾಡಿದ್ದೀರಿ. ಮಾಡಿ ಅವತ್ತಿಂದ ನವೆಂಬರ್ 26ರನ್ನ ಸಂವಿಧಾನ ದಿನ ಅಂತ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಈಗ ಈ ವರ್ಷ 2019ರಲ್ಲಿ ನಮ್ಮ ರಾಜ್ಯ ಸರ್ಕಾರ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಬೆಳಗ್ಗೆ ಮಾರ್ನಿಂಗ್ ಸೆಷನ್ನಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ಬೇಕು ಮಕ್ಕಳ ಕೈಲಿ ಅನ್ನುವಂಥ ತೀರ್ಮಾನ ಮಾಡಿದ್ದೀರಿ. ಇದು ನಮ್ಮ ದೇಶದಲ್ಲಿ ಲಾ ಅಬೈಡಿಂಗ್ ಸಿಟಿಜನ್ಸ್ನ ಸೃಷ್ಟಿ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ತೀರ್ಮಾನ ಆಗಿದೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಸರ್ಕ್ಯುಲರ್ ಇಶ್ಯೂ ಆಗಿದೆ. ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಪ್ರಾರಂಭ ಮಾಡಿದ್ದಾರೆ. ನಾನು ಮಾನ್ಯ ಅಧ್ಯಕ್ಷರ ಮೂಲಕ ಸರ್ಕಾರಕ್ಕೆ ಗಮನ ಸೆಳೀತೀನಿ. ಇಲ್ಲ ಮಹೇಶ್ ಅವರೇ, ಅದನ್ನ ನವೆಂಬರ್ 26ನೇ ದಿನದಂದು ಮಾತ್ರ ಪ್ರಿಯಾಂಬಲ್ ಅನ್ನ ಓದಿಸ್ಬೇಕು ಅಂತ ಹೇಳಿ ಗೆಜೆಟ್ ಆಗಿದೆ. ತಾವು ಹೇಳ್ತಾ ಇರೋದು ಪ್ರತಿದಿನ ಓದಿಸ್ಬೇಕಂತಿರೋ ಅಥವಾ ನವೆಂಬರ್ ಇಲ್ಲ ಮಾತ್ರ? ಪ್ರತಿದಿನ. ಶಿಕ್ಷಣ ಸಚಿವರು ಇಲ್ಲಿದ್ರೆ ಅವರು ಆನ್ಸರ್ ಮಾಡ್ತಾರೆ. ಪ್ರತಿದಿನ ಮಾರ್ನಿಂಗ್ ಸೆಷನ್ ಅಲ್ಲಿ ಇದನ್ನ ಓದಿಸ್ಬೇಕು ಅನ್ನೋಂಥ ಸರ್ಕ್ಯುಲರ್ ಬಂದಿದೆ ಅಂತ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾ ಇದ್ದಾರೆ. ಬಟ್ ನನ್ನ ಕ್ಷೇತ್ರದಲ್ಲಿ, ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮಾರ್ನಿಂಗ್ ಸೆಷನ್ ಅಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಬೇಕು ಅಂತ ಹೇಳಿ ನಾನು ಮನವಿ ಮಾಡಿದ್ದೀನಿ. ಅದು ನಡೀತಾ ಇದೆ, ನಮ್ಮ ಕ್ಷೇತ್ರದಲ್ಲಿ ಅದು ನಡೀತಾ ಇದೆ. ಇದ್ರ ಜೊತೆಗೆ ನಾನು ಮನವಿ ಮಾಡಿರೋದೇನು ಅಂತಂದ್ರೆ, ಬೆಳಿಗ್ಗೆ ಮಕ್ಕಳು ಸಂವಿಧಾನದ ಪೀಠಿಕೆಯನ್ನು ಓದಿದ ಮೇಲೆ ಈ ಸಂವಿಧಾನದ ಪೀಠಿಕೆಯಲ್ಲಿ ಏನಿದೆ ಅನ್ನೋದನ್ನ ಮಕ್ಕಳೇನಾದ್ರೂ ಒಂದು ಪ್ರಶ್ನೆ ಕೇಳಿದ್ರೆ ಏನ್ ಮಾಡ್ತೀರಿ? ವಿ ದ ಪೀಪಲ್ ಅದಂದ್ರೆ ಏನು ಮೇಡಮ್ ಅಂತ ಹೇಳಿದ್ರೆ ಆನ್ಸರ್ ಮಾಡ್ಬೇಕಲ್ಲ ಟೀಚರ್ಸ್. ಇಂಡಿಯಾ ಅಂತ ಕೇಳ್ತಾರೆ, ಹಾಗಂದ್ರೆ ಏನು ಅಂತ ಕೇಳ್ಬೇಕಲ್ಲ. ಅದೆಲ್ಲಕ್ಕೂ ಸಂವಿಧಾನದಲ್ಲಿ ಅವಕಾಶ ಇದೆ. ಡೆಮಾಕ್ರೆಟಿಕ್, ಸೋಷಿಯಲಿಸ್ಟ್, ರಿಪಬ್ಲಿಕ್, ಸೆಕ್ಯುಲರ್ ಈ ಪದಗಳನ್ನ ಮಕ್ಕಳು ಪ್ರಶ್ನೆ ಮಾಡಿಬಿಟ್ರೆ ಏನ್ ಮಾಡ್ತೀರಿ? ಅದಕ್ಕೆ ನನ್ನ ಕ್ಷೇತ್ರದ ಎಲ್ಲ ಶಿಕ್ಷಕರಿಗೆ ನಾನು ಹೇಳಿದ್ದೀನಿ, ಫಸ್ಟ್ ನೀವು ಇದನ್ನ ಸ್ಟಡಿ ಮಾಡಿಕೊಂಡು ಮಕ್ಕಳು ಈ ಪ್ರಶ್ನೆ ಕೇಳೋದಕ್ಕಿಂತ ಮೊದಲು ಪ್ರತಿದಿನ ಒಂದೊಂದು ಐಡಿಯಾಸ್ನ ನೀವು ಮಕ್ಕಳಿಗೆ ಮನವರಿಕೆ ಮಾಡಿ ಅಂತ ಹೇಳಿದ್ದೀನಿ. ತಕ್ಕ ಮಟ್ಟಿಗೆ ಶುರುವಾಗಿದೆ. ಇದನ್ನ ವ್ಯಾಪಕಗೊಳಿಸುವಂತ ಕೆಲಸವನ್ನ ನಾನು ಕ್ಷೇತ್ರದಲ್ಲಿ ಮಾಡ್ತೀನಿ. ದಯಮಾಡಿ ಎಲ್ಲ ಮಾನ್ಯ ಸದಸ್ಯರುಗಳು ಈ ಕೆಲಸವನ್ನ ಮಾಡಬೇಕು ಅಂತ ನಾನು ಬಯಸ್ತೇನೆ. ಸೊ ಇಲ್ಲಿ ಸಂವಿಧಾನ ಇನ್ನೊಂದು ವಿಶೇಷ ಏನಂತಂದ್ರೆ, ಜನವರಿ 3ನೇ ತಾರೀಕು ಮಾತೆ ಸಾವಿತ್ರಿಬಾಯಿ ಫುಲೆ ಜಯಂತಿಯನ್ನ ಆಚರಣೆ ಮಾಡಬೇಕು ಅಂತ ಸರ್ಕಾರ ಸರ್ಕ್ಯುಲರ್ ಹೊರಡಿಸಿದೆ. ಇದನ್ನು ಕೂಡ ನಾನು ಈ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕೆಂದ್ರೆ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಹೋರಾಟ, ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಹೋರಾಟದ ಒಂದು ಫಲ ಭಾರತದ ಸಂವಿಧಾನ. ಅದನ್ನು ಕೂಡ ರಾಜ್ಯ ಸರ್ಕಾರ ಮಾಡಿರೋದಕ್ಕೆ ನಾನು ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಸಂದರ್ಭದಲ್ಲಿ ಜನವರಿ 26 ಆದ್ಮೇಲೆ ನಾವು ಪ್ರಜಾಪ್ರಭುತ್ವ ರಾಷ್ಟ್ರ ಆದ್ವಿ. ಪ್ರಜಾಪ್ರಭುತ್ವ ರಾಷ್ಟ್ರ ಆಗೋಕ್ಕಿಂತ ಮೊದಲು ನಮ್ಮ ದೇಶದಲ್ಲಿ ರಾಜಪ್ರಭುತ್ವ ಇತ್ತು. ರಾಜಪ್ರಭುತ್ವದಲ್ಲಿ ಒಂದು ಘಟನೆ ನಡೀತಿತ್ತಂತೆ. ಅದೇನು ಅಂತಂದ್ರೆ, ರಾಜನಿಗೆ ಪಟ್ಟಾಭಿಷೇಕ ಆದಾಗ ಅವನು ಎದ್ದು ನಿಂತ್ಕೊಂಡು ಕಿರೀಟ ಹಾಕೊಂಡು ಒಂದು ಉದ್ಘೋಷ ಮಾಡ್ತಿದ್ದಂತೆ. ಏನಂತಂದ್ರೆ, ಅದಂಡೋಸ್ಮಿ 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 ಅಂತ 3 ಸತಿ ಉಚ್ಚಾರಣೆ ಮಾಡ್ತಿದ್ದಂತೆ. ಹಾಗಂದ್ರೆ ನನ್ನನ್ನ ಯಾರು ದಂಡಿಸೋರಿಲ್ಲ, ನನ್ನನ್ನ ಯಾರು ದಂಡಿಸೋರಿಲ್ಲ ಅಂತ ಘೋಷಣೆ ಮಾಡ್ತಿದ್ದಂತೆ. ಆ ಸಂದರ್ಭಕ್ಕೆ ರಾಜ ಸಿಂಹಾಸನದ ಮೇಲೆ ಕೂತ್ಕೊಂಡ್ಮೇಲೆ ಆಸ್ಥಾನ ಪುರೋಹಿತ ಅಥವಾ ಧರ್ಮಾಧಿಕಾರಿ ಬಂದು ಧರ್ಮ ದಂಡವನ್ನ ಅವನ ತಲೆ ಮೇಲೆ ಇಟ್ಟು
ಹೇಳ್ತಿದ್ನಂತೆ 3 ಸಾರಿ ಧರ್ಮದಂಡೋಸ್ಮಿ 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 ಅಂತ ಹೇಳ್ತಾ ಇದ್ನಿ. ಅಂದ್ರೆ ನಿನ್ನನ್ನ ಧರ್ಮ ದಂಡಿಸುವಂತಹ ಶಕ್ತಿ ಇದೆ ಅಂತ ಹೇಳ್ತಿದ್ನಂತೆ. ಆದ್ರೆ ಪ್ರಜಾಪ್ರಭುತ್ವ ಬಂದ ಮೇಲೆ ನಾವು ಏನು ಹೇಳಬೇಕು ಅಂತ ಯೋಚನೆ ಮಾಡಿದಾಗ ನನಗನ್ಸಿದ್ದು, ರಾಷ್ಟ್ರಪತಿಯಿಂದ ಗ್ರಾಮ ಪಂಚಾಯತಿ ಸದಸ್ಯನವರಿಗೆ, ಚೀಫ್ ಸೆಕ್ರೆಟರಿ, ಚೀಫ್ ಮಿನಿಸ್ಟರಿಂದ ಒಬ್ಬ ಅಟೆಂಡರ್ ಅವರಿಗೆ ನಮ್ಮನ್ನ ದಂಡಿಸುವ ಅಧಿಕಾರ ಯಾರಿಗಿದೆ? ಅದು ಭಾರತದ ಸಂವಿಧಾನಕ್ಕಿದೆ. ಹಾಗಾಗಿ ನಾನಿದನ್ನ ಸಂವಿಧಾನ ದಂಡೋಸ್ಮಿ ಸಂವಿಧಾನ ದಂಡೋಸ್ಮಿ ಸಂವಿಧಾನ ದಂಡೋಸ್ಮಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟು ದೂರ ಸಂವಿಧಾನದ ಜಾಗೃತಿ ಮೂಡಿದೆ. ಈ ಸಂದರ್ಭದಲ್ಲಿ ನಾನು ಇತಿಹಾಸದ ಬಗ್ಗೆ, ಪ್ರಾಚೀನ ಇತಿಹಾಸದ ಬಗ್ಗೆ ಸನ್ಮಾನ್ಯ ರಮೇಶ್ ಕುಮಾರ್ ಸಾಹೇಬರು ಮಾತಾಡ್ತಾ ಚಾತುರ್ವರ್ಣ ವ್ಯವಸ್ಥೆಯನ್ನು ವಿಶ್ಲೇಷಣೆ ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 3ನೇ ಸಂಪುಟದಲ್ಲಿ ಬಾಬಾ ಸಾಹೇಬ್ರು ಹೇಳ್ತಾರೆ, 3ನೇ ಸಂಪುಟ ಏನು ಅಂತಂದ್ರೆ, ಆ 7ನೇ ಸಂಪುಟದಲ್ಲಿ 2 ಭಾಗ ಇದೆ. ಹೂ ಆರ್ ದ ಶೂದ್ರಾಸ್, ವೈ ದೇ ಬಿಕೇಮ್ 4th ವರ್ಣ ಇನ್ ಇಂಡೋ ಆರ್ಯನ್ ಸೊಸೈಟಿ. 2ನೇ ಭಾಗ ಹೂ ಆರ್ ದ ಅನ್ಟಚಬಲ್ಸ್, ವೈ ದೇ ಬಿಕಮ್ ಅನ್ಟಚಬಲ್ಸ್. ಇದೆರಡು ಭಾಗ ಇದೆ. ಈ ಮೊದಲನೇ ಭಾಗದಲ್ಲಿ ಶೂದ್ರರ ಬಗ್ಗೆ ಅನಲೈಸ್ ಮಾಡುವಾಗ ಬಾಬಾ ಸಾಹೇಬ್ರು ಹೇಳ್ತಾರೆ, ಈ ಚಾತುರ್ವರ್ಣ ಪದ್ಧತಿ ಇದೆಯಲ್ಲ, ಇದು ಜಾರಿಗೆ ಬಂದಿದ್ದು ಗುಪ್ತರ ಕಾಲದಲ್ಲಿ. ಅದಕ್ಕಿಂತ ಮೊದಲು ಇದ್ದಿದ್ದು 3 ವರ್ಣಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ. ಹಾಗಾದ್ರೆ ಈ ಶೂದ್ರರೆಲ್ಲಿದ್ರು ಅಂತ ನೋಡಿದಾಗ ಅವರು ಕ್ಷತ್ರಿಯರಾಗಿದ್ರು. ಬ್ರಾಹ್ಮಣರಿಗೆ ಮತ್ತು ಕ್ಷತ್ರಿಯರಿಗೆ ಯಾರು ಮೊದಲು ಯಾರು ನಂತರ ಅನ್ನುವಂತಹ ಒಂದು ಹೋರಾಟದಲ್ಲಿ ಈ 4ನೇ ವರ್ಣ ಸೃಷ್ಟಿಯಾಯಿತು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಡೀಟೇಲ್ಸ್ಗೆ ನಾನು ಹೋಗಲ್ಲ. ಹಾಗಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋದು ಗುಪ್ತರ ಕಾಲದಲ್ಲಿ, ವಿಶೇಷವಾಗಿ ಸಮುದ್ರಗುಪ್ತನ ಕಾಲದಲ್ಲಿ ಮನುಸ್ಮೃತಿ ಮೂಲಕ ಜಾರಿಗೆ ಬಂದಂತ ಒಂದು ಪದ್ಧತಿ. ಇದು ಎಷ್ಟು ತಮಾಷೆ ಇದೆ ಅಂತಂದ್ರೆ, ಈ ಸಂದರ್ಭಕ್ಕೆ ನನಗೆ ತಂದೆ ಪೆರಿಯಾರ್ ರಾಮಸ್ವಾಮಿ ನಾಯ್ಕರ್ ಜ್ಞಾಪಕ ಬರ್ತಾರೆ. ಒಂದ್ಸತಿ ಪೆರಿಯಾರ್ ರಾಮಸ್ವಾಮಿ ನಾಯ್ಕರ್ಗೆ ಅವರ ಪಕ್ಷದ ಚಳುವಳಿಯ ಒಬ್ಬ ಕಾರ್ಯಕರ್ತ ಒಂದು ಪ್ರಶ್ನೆ ಕೇಳಿದ್ನಂತೆ, ಅಯ್ಯ, ಬ್ರಾಹ್ಮಣ ಮುಖದಿಂದ ಹುಟ್ಟದ, ಕ್ಷತ್ರಿಯ ಬ್ರಹ್ಮನ ಭುಜದಿಂದ ಹುಟ್ಟದ, ವೈಶ್ಯ ಬ್ರಹ್ಮನ ಹೊಟ್ಟೆಯಿಂದ ಹುಟ್ಟದ, ಶೂದ್ರ ಬ್ರಹ್ಮನ ಪಾದದಿಂದ ಹುಟ್ಟದ, ಈ ಅಸ್ಪೃಶ್ಯರು ಎಲ್ಲಿಂದ ಹುಟ್ಟಿದ್ರಯ್ಯ ಅಂತ ಕೇಳಿದಂತೆ. ಅದಕ್ಕೆ ತಂದೆ ಪೆರಿಯಾರು ಬಹಳ ಸರ್ಕಾಸ್ಟಿಕ್ ಆಗಿ ಹೇಳಿದ್ದು ಏನು ಅಂದ್ರೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅವ್ರು 4 ಜನ ಎಲ್ಲಿ ಹುಟ್ಟಬೇಕೋ ಅಲ್ಲಿ ಹುಟ್ಟಿಲ್ಲ, ಈ ಅಸ್ಪೃಶ್ಯರು ಮಾತ್ರ ಎಲ್ಲಿ ಹುಟ್ಟಬೇಕೋ ಅಲ್ಲಿ ಹುಟ್ಟಿದಾರ, ಹೋಗಯ್ಯ ಅಂತ ಹೇಳಿದಂತೆ. ಸೊ ಈ ತರ ಅನ್ಸೈಂಟಿಫಿಕ್ ಆದಂತ, ತರ್ಕಕ್ಕೆ ನಿಲುಕದಂತಹ ಒಂದು ವ್ಯವಸ್ಥೆ ಒಳಗಡೆ ಸಿಗಾಕೊಂಡು ನಾವು ಇಲ್ಲಿ ತನಕ ಬಂದಿದ್ದೀವಿ. ಅದರ ಪರಿಣಾಮವನ್ನ ಇವತ್ತು ಕೂಡ ನಾವು ಅನುಭವಿಸ್ತಾ ಇದ್ದೀವಿ. ಮಾನ್ಯ ಅಧ್ಯಕ್ಷರೇ, ಇನ್ನ ಒಂದು ವಿಶೇಷ ಅಂತಂದ್ರೆ, ನೀವು 2,500 ವರ್ಷಗಳು 3,000 ವರ್ಷದ ಹಿಂದಕ್ಕೆ ಹೋಗ್ಬಿಟ್ರೆ ಅಲ್ಲಿ ವರ್ಣ ವ್ಯವಸ್ಥೆ ಇರಲಿಲ್ಲ. ಪ್ರತಿಯೊಂದು ಜಾತಿಗಳು ಇವತ್ತು ನಾವೇನು ಕರಿತಾ ಇದ್ದೀವಿ, ಅವರೆಲ್ಲರೂ ಕೂಡ ಒಂದೊಂದು ಪ್ರೊಡಕ್ಷನ್ ಯೂನಿಟ್ಸ್, ಸಮಾಜಕ್ಕೆ ಬೇಕಾದಂತಹ ಸಂಪತ್ತುಗಳನ್ನು ಸೃಷ್ಟಿ ಮಾಡಿಕೊಡ್ತಾ ಇದ್ದವರು. ಅದು ಮೊಬೈಲ್ ಸೊಸೈಟಿ ಆಗಿತ್ತು. ಚಪ್ಪಲಿ ಹೊಲಿತಿದ್ದಂಥ ಒಬ್ಬ ಕುಟುಂಬದವನು ಮೇಷ್ಟ್ರಾಗ್ಬೋದಾಗಿತ್ತು, ಮೇಷ್ಟ್ರಾಗಿರೋನು ಮಡಿಕೆ ಮಾಡ್ಬೋದಾಗಿತ್ತು, ಮಡಿಕೆ ಮಾಡ್ತಾ ಇರೋನು ಜಮೀನ್ದಾರನಾಗ್ಬೋದಾಗಿತ್ತು. ಅಂತಹ ಒಂದು ಮೊಬೈಲ್ ಸೊಸೈಟಿ ಅದು. ಇದು ಇಮ್ಮೊಬೈಲ್ ಆಗಿದ್ದು ಯಾವಾಗ ಅಂತಂದ್ರೆ, ಮನುಧರ್ಮಶಾಸ್ತ್ರ, ಮನುಸ್ಮೃತಿ ಅಂತ ನಾವೇನು ಕರಿತೀವಿ, ಸಮುದ್ರಗುಪ್ತನ ಕಾಲದಲ್ಲಿ ಬಂದಂತಹ ಮನುಸ್ಮೃತಿಯಿಂದಾಗಿ ಈ ಸೊಸೈಟಿ ಇಮ್ಮೊಬೈಲ್ ಆಯಿತು. ಎಷ್ಟರ ಮಟ್ಟಿಗೆ ಇಮ್ಮೊಬೈಲ್ ಆಗೋಗಿದೆ ಅಂತಂದ್ರೆ, ಅದು ಹೇಗೆ ಉಳಿದಿದೆ ಅಂತಕ್ಕಂಥದ್ದು ಆಶ್ಚರ್ಯ. 2,000 ವರ್ಷಗಳಿಂದ ಇದು ಉಳ್ಕೊಂಡು ಬಂದಿದೆ. ಇದರ ವಿಶ್ಲೇಷಣೆಗೆ ನಾನು ಹೋಗಲ್ಲ. ಇದನ್ನ ಬದಲಾಯಿಸುವಂತಹ ಸಾಮರ್ಥ್ಯ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದಲ್ಲಿ ರಚನೆ ಆಗಿರ್ತಕ್ಕಂಥ ಭಾರತದ ಸಂವಿಧಾನಕ್ಕೆ. ಇಲ್ಲಿ ಭಾರತದ ಸಂವಿಧಾನದ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು 2 ಘಟನೆಗಳನ್ನ ನಾವು ಯೋಚನೆ ಮಾಡಬೇಕಾಗ್ತದೆ, ಪರಾಮರ್ಶೆ ಮಾಡಬೇಕಾಗುತ್ತೆ ಅಂತ ಅಂದ್ಕೋತೀನಿ. ಈ ಸ್ವತಂತ್ರ ಚಳವಳಿ 1857ರಲ್ಲಿ ಮೊದಲನೇ ಸ್ವತಂತ್ರ ಚಳವಳಿ ಸಿಪಾಯಿ ದಂಗೆ ಅಂತ ಕರಿತೀವಿ.
ಅಲ್ಲಿಂದ 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿವರೆಗೆ ತೀವ್ರತರವಾಗಿ ನಡೆದಂತಹ ಈ ಸ್ವತಂತ್ರ ಚಳವಳಿ 800 ವರ್ಷಗಳ ಕಾಲ, ಹೆಚ್ಚು ಕಡಿಮೆ 800 ವರ್ಷಗಳ ಕಾಲ ಮೊಘಲರು, ಟರ್ಕಿಗಳು, ಅರಬರು ನಮ್ಮ ದೇಶವನ್ನು ಆಳ್ವಿಕೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಯಾಕೆ ಸ್ವಾತಂತ್ರ್ಯ ಚಳವಳಿ ಅಥವಾ ಭಾರತ ದೇಶವನ್ನ ಬಿಡುಗಡೆ ಮಾಡ್ತಕ್ಕಂಥ ಚಳವಳಿ ನಡೀಲಿಲ್ಲ? ಇದು ನನಗೆ ಪ್ರಶ್ನೆಯಾಗಿ ಉಳಿದಿದೆ. ಬ್ರಿಟಿಷರು ಬಂದಾಗ ಈ ಚಳವಳಿ ತೀವ್ರಗೊಂಡಿದ್ದು ಯಾಕೆ ಅಂತ ನೋಡಿದಾಗ, ಬ್ರಿಟಿಷರ ಕಾಲದಲ್ಲಿ ಬಂದಂತಹ ಒಂದಷ್ಟು ಲಿಬರಲ್ ಐಡಿಯಾಸ್, ಲಿಬರಲ್ ಪಾಲಿಸೀಸ್, ಇದು ಈ ಮನುವಾದಿ ವ್ಯವಸ್ಥೆಯನ್ನ ಅದರ ಬುಡವನ್ನ ಅಳ್ಳಾಡಿಸ್ತು ಅಂತ ಕಾಣಿಸುತ್ತೆ. ಆ ಸಂದರ್ಭದಲ್ಲಿ ಆ ಅಧಿಕಾರದ ಸ್ಥಾನಮಾನಕ್ಕೆ ನಾವೇ ಬಂದು ಕೂತ್ಕೋಬೇಕು ಅನ್ನೋ ಅಂತ ಉದ್ದೇಶದಿಂದ ಇದನ್ನ ಮಾಡಿದ್ರೋ ಏನೋ ಅಂತಕ್ಕಂಥದ್ದು ನನ್ನ ಸಂಶಯ. ನೋಡಿ, ಯಾರ್ಯಾರು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ನೋಡಿದಾಗ ಬಹಳ ಆಶ್ಚರ್ಯ ಆಗುತ್ತೆ. ಮಾನ್ಯ ಅಧ್ಯಕ್ಷರೇ, ಬ್ರಿಟಿಷರು ಮಾರ್ಚ್ 7, 1835 ಲಾರ್ಡ್ ಮೆಕಾಲೆ ಅವರ ರೆಕಮೆಂಡೇಶನ್ ಮೇಲೆ ಯೂನಿವರ್ಸಲ್ ಎಜುಕೇಶನ್ ಪಾಲಿಸಿನ ತಂದ ಮೇಲೆ ಭಾರತದಲ್ಲಿ ಶಿಕ್ಷಣವನ್ನ ಎಲ್ಲರೂ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಅಲ್ಲಿಂದ ಪ್ರಾರಂಭ ಆದಂತಹ ಈ ಚಳವಳಿ ಸ್ವಾತಂತ್ರ್ಯ ಚಳವಳಿಯ ಆಲೋಚನಾ ಕ್ರಮವನ್ನ, ದಿಕ್ಕನ್ನ ಬದಲಾಯಿಸಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆಯಿಂದ ಪ್ರಾರಂಭ ಆದಂಥ ಈ ಚಳವಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವರೆಗೆ, ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತದ ಸಂವಿಧಾನನ ಬರೆಯೋವರೆಗೆ ಸ್ವಾತಂತ್ರ್ಯ ಚಳವಳಿಯ ಹೋರಾಟಗಾರರ ಆಲೋಚನಾ ಕ್ರಮವನ್ನ ಬದಲಾಯಿಸಿದೆ. ನೋಡಿ, ಸ್ವಾತಂತ್ರ್ಯ ಚಳವಳಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ವರಾಜ್ ಮೂವ್ಮೆಂಟ್ ಅಂತ ಕರಿತೀವಿ. ಸ್ವರಾಜ್ ಮೂವ್ಮೆಂಟ್, ಈ ಸ್ವರಾಜ್ಯ ಚಳವಳಿ ಇದೆಯಲ್ಲ, ಇದನ್ನ ಪ್ರಜಾರಾಜ್ಯದ ಚಳವಳಿಯಾಗಿ ಪರಿವರ್ತನೆ ಮಾಡಿದಂತಹ ಗ್ರೇಟ್ನೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಲ್ಲಬೇಕು ಅಂತ ನಾನು ಹೇಳ್ತೇನೆ. ಹೇಗೆ ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಯಸ್ಕ ಮತದಾನ ಪದ್ಧತಿ ಬೇಕು ಅಂತ 1918 ಸೌತ್ ಬರೋ ಆಯೋಗದ ಮುಂದೆ ಮಂಡನೆ ಮಾಡಿದಾಗ ವಯಸ್ಕ ಮತದಾನ ಪದ್ಧತಿ ಬೇಡ ಅಂತಕ್ಕಂಥ ಆರ್ಗ್ಯುಮೆಂಟ್ ಬಂದಿದೆ. ಅಂಡ್ ಅಲ್ಟಿಮೇಟ್ಲಿ ಸ್ವತಂತ್ರ ಚಳವಳಿಯಲ್ಲಿ ಇದ್ದಂಥವರು ಕೊನೆಗೆ ವಯಸ್ಕ ಮತದಾನ ಪದ್ಧತಿಯನ್ನು ಒಪ್ಪಿಕೊಳ್ಳೋ ಪರಿಸ್ಥಿತಿ ಬಂದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ಪೃಶ್ಯರಿಗೆ, ಮುಸಲ್ಮಾನರಿಗೆ, ಕ್ರೈಸ್ತರಿಗೆ, ಸಿಖ್ಖರಿಗೆ, ಆಂಗ್ಲೋ ಇಂಡಿಯನರಿಗೆ ಅವರೊಂದು ಅಲ್ಪಸಂಖ್ಯಾತ ಸಮಾಜ ಅಂತ ಹೇಳಿ ಪ್ರತ್ಯೇಕ ಚುನಾಯಿಕೆಗಳನ್ನು ಹೇಗೆ ಕೊಟ್ಟಿದ್ದೀರಿ ಹಾಗೆ ಅಸ್ಪೃಶ್ಯರಿಗೂ ಕೊಡಬೇಕು ಅಂತ ಕೇಳಿದಾಗ ಅದನ್ನ ವಿರೋಧ ಮಾಡಿದ್ರು. ರಮೇಶ್ ಕುಮಾರ್ ಸರ್ ಹೇಳ್ದಂಗೆ 2 ಓಟಿನ ಹಕ್ಕನ್ನು ಬ್ರಿಟಿಷರು ನಮಗೆ ಕೊಟ್ಟಿದ್ರು, ಅದು ಕೈ ಬಿಟ್ಟೋಯ್ತು. ಅದ್ರ ಪರಿಣಾಮ ಇಲ್ಲಿರ್ತಕ್ಕಂಥ ಯಾರಾದರೂ SC STಗಳು ನೀವು ಸ್ವತಂತ್ರವಾಗಿ ಗೆದ್ದು ಬರೋ ತಾಕತ್ತಿದೆಯಾ ಅಂತ ಕೇಳಿದ್ರು. ಖಂಡಿತವಾಗ್ಲೂ ಆ ತಾಕತ್ತಿಲ್ಲ ಅಂತ ನಾನು ಒಪ್ಕೋತೀನಿ. ಯಾಕೆಂತಂದ್ರೆ ಬಹಳ ಇಕ್ಕಟ್ಟಿನ ರಾಜಕಾರಣದಲ್ಲಿ SC ST ಪ್ರತಿನಿಧಿಗಳು ಇವತ್ತಿದ್ದೀವಿ. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲು ಕ್ಷೇತ್ರಗಳಿಗೆ ಒಪ್ಕೊಳ್ಳಿಕ್ಕೆ ಕಾರಣ ಏನು ಅಂತ ನೋಡಿದಾಗ, ಇಡೀ ಸ್ವತಂತ್ರ ಚಳವಳಿಯ ಮುಖಂಡರುಗಳೇನಿದ್ದಾರೆ ಅವರೆಲ್ಲರೂ ವಿರೋಧ ಮಾಡ್ತಾ ಇರೋದ್ರಿಂದ ಇಲ್ಲಿ ಒಂದು ಕಾಂಪ್ರಮೈಸಿಂಗ್ ಫಾರ್ಮುಲಾ ಮಾಡ್ಕೊಳ್ಳೋದು ಸರಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಪ್ಕೊಂಡು ಇವತ್ತು ನಮಗೆ ಮೀಸಲು ಕ್ಷೇತ್ರಗಳು ಬಂದಿವೆ. ಈ ಮೀಸಲು ಕ್ಷೇತ್ರಗಳಲ್ಲಿ ನಾವು ಕರ್ನಾಟಕದಲ್ಲಿ 51 ಜನ MLAಗಳಿದ್ದೀವಿ, 5 ಜನ ಲೋಕಸಭೆಗೆ ಹೋಗ್ತೀವಿ. ಇಡೀ ಭಾರತದಲ್ಲಿ 121 ಜನ ಮೀಸಲು ಕ್ಷೇತ್ರದಿಂದ ಗೆಲ್ತಕ್ಕಂಥ MP ಗಳಿದ್ದೀವಿ. ಈಗ ಇಷ್ಟು ಜನ SC STಗಳು ಇಂತಹ ಒಂದು ಪವಿತ್ರ ಮನೆಯಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗಿದ್ದು ಭಾರತದ ಸಂವಿಧಾನದಿಂದ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಫಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಂದು ರೀತಿ ಸ್ವಲ್ಪ ಅರ್ಥ ಮಾಡ್ಕೋಬೇಕೇನೋ ನಾವು ಅಂತ. ಯಾಕೆಂದ್ರೆ ಅವ್ರನ್ನ ಸೆಕ್ಲೂಡ್ ಮಾಡಿದ್ದೀವಿ, ಐಸೋಲೇಟ್ ಮಾಡಿದ್ದೀವಿ, ದಲಿತ ನಾಯಕ, ದಲಿತ ಸೂರ್ಯ ಅಂತ ಬ್ರ್ಯಾಂಡ್ ಮಾಡಿಬಿಟ್ಟಿದ್ದೀವಿ. ಹಾಗಿದ್ರೆ ಅವರ ಚಳವಳಿಯ, ಅವರ ಹೋರಾಟದಲ್ಲಿ ಅವರು ತಂದಂಥ ಒಂದು 3-4 ಪತ್ರಿಕೆಗಳು, ಅವರ ವಾಯ್ಸ್, ಅದು ಅವರ ಧ್ವನಿ, ಅದನ್ನ ಹೇಳ್ಬಿಡ್ತೀನಿ. ಅದನ್ನು ತಮಗೆ ಎಲ್ರಿಗೂ ಅದು ಮನವರಿಕೆ ಆಗಲಿ, ತಮಗೆ ಗೊತ್ತಿದೆ ಅಂತ ನಾನು ಬಯಸ್ತೇನೆ. ಬಾಬಾ ಸಾಹೇಬರು ಹೋರಾಟ ಪ್ರಾರಂಭ ಮಾಡಿದ್ದು 1920ರಿಂದ. 1920ರಲ್ಲಿ ಅವ್ರ ಹೋರಾಟಕ್ಕೆ ಧ್ವನಿಯಾಗಿ ಒಂದು ಪತ್ರಿಕೆ ತರ್ತಾರೆ. ಆ ಪತ್ರಿಕೆ ಹೆಸರು ಮೂಕನಾಯಕ, ದ ಲೀಡರ್ ಆಫ್ ಡಮ್.
ಅದ್ರ ಮೂಲಕ ಹೋರಾಟ ಶುರು ಮಾಡ್ತಾರೆ. 1927ಕ್ಕೆ ಪತ್ರಿಕೆ ಹೆಸರನ್ನ ಚೇಂಜ್ ಮಾಡಿ ಬಹಿಷ್ಕೃತ ಭಾರತ ಅನ್ನೋ ಹೆಸರನ್ನ ತಗೋತಾರೆ. ಈ ಬಹಿಷ್ಕೃತ ಭಾರತ ಅನ್ನೋ ಹೆಸರನ್ನು ಯಾಕೆ ತಗೊಂಡ್ರು ಬಾಬಾ ಸಾಹೇಬರು ಅಂತ ಆಲೋಚನೆ ಮಾಡುವಾಗ ಬ್ರಿಟಿಷರಿಗೆ ಮನವರಿಕೆ ಮಾಡಬೇಕಾಗಿತ್ತು. ಅದನ್ನ 2ನೇ ದುಂಡು ಮೇಜಿನ ಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಲಂಡನ್ನಲ್ಲಿ ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ ಅಂದ್ರೆ, ನೀವು ಬ್ರಿಟಿಷರು ಏನ್ ತಿಳ್ಕೊಂಡಿದ್ದೀರಿ, ಇಡೀ ಭಾರತವನ್ನ ಆಳ್ವಿಕೆ ಮಾಡ್ತಾ ಇದ್ದೀವಿ, ಇಂಡಿಯಾ ಇಸ್ ಒನ್ ಇಂಡಿಯಾ. ನಾನು ಹೇಳ್ತಾ ಇದ್ದೀನಿ, ವಿತ್ ಇನ್ ಇಂಡಿಯಾ ದೇರ್ ಆರ್ 2 ಇಂಡಿಯಾ. ಒನ್ ಈಸ್ ದ ಟಚಬಲ್ಸ್ ಇಂಡಿಯಾ, another one is the untouchables India, and this untouchables India is totally prohibited India, and this is prohibited from all civic communities. What is their population? 25% of the population of India that time and even today they are prohibited India. ಎಲ್ಲಿವರೆಗೆ ಈ ಬಹಿಷ್ಕೃತ ಭಾರತವನ್ನ ಇಟ್ಕೊಂಡು ಮುಂದಕ್ಕೆ ಹೋಗ್ತೀರಿ ಅಂತ ಬ್ರಿಟಿಷರಿಗೆ ಪ್ರಶ್ನೆ ಮಾಡ್ತಾರೆ. ಬ್ರಿಟಿಷರಿಗೆ ಮನವರಿಕೆ ಆಗುತ್ತೆ. ಈ ಬಹಿಷ್ಕರಿಸಲ್ಪಟ್ಟ ಈ ಸಮುದಾಯಗಳ ಮೇಲೆ ಏನೇನು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಕಟ್ಟಳೆಗಳನ್ನು ಏರಿದ್ದಾರೆ ಅದರಿಂದ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅನೇಕ ಸಮಾಜ ಸುಧಾರಣಾ ಕಾನೂನುಗಳನ್ನು ಜಾರಿಗೆ ತರ್ತಾರೆ. ಇದು ಜಾರಿಗೆ ಬರ್ತಾ ಇದ್ದಂಗೆನೆ ಬಾಬಾ ಸಾಹೇಬರು ನೋಡಿ ಎಂತ ಡೈನಮಿಕ್ ಪರ್ಸನಾಲಿಟಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. 1930 ಬಹಿಷ್ಕೃತ ಭಾರತ ಹೆಸರನ್ನ ಚೇಂಜ್ ಮಾಡಿ ಜನತಾ ಅಂತ ಹೆಸರಿಡ್ತಾರೆ. ಅವ್ರಿಗೆ ಗೊತ್ತಾಯ್ತು 1935 ಹಂತಕ್ಕೆ ಭಾರತದಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಅರ್ಧಂಬರ್ಧ ಆದ್ರೂ ಅಸ್ತಿತ್ವಕ್ಕೆ ಬರ್ತದೆ. ಹಾಗಾಗಿ ಬಹಿಷ್ಕೃತ ಭಾರತ ಇರಲ್ಲ, ಇನ್ಮೇಲೆ ಜನ ತೀರ್ಮಾನ ಮಾಡ್ತಾರೆ, ಪ್ರಜಾಪ್ರಭುತ್ವದಲ್ಲಿ ಜನ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಜನತಾ ಅಂತ ಹೆಸರಿಡ್ತಾರೆ. 1932 ಇನ್ನೊಂದು ಪತ್ರಿಕೆ ತರ್ತಾರೆ, ಸಮತಾ ಅಂತ. ಅಂದ್ರೆ ಬಾಬಾ ಸಾಹೇಬ್ರ ಕಲ್ಪನೆ ಏನು ಅಂದ್ರೆ, ಜನತಾ ಸರ್ಕಾರದಲ್ಲಿ ಅಥವಾ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಸಮಾನತೆ ಬಂದೇ ಬರ್ತದೆ ಎನ್ನುವಂತಹ ಕಲ್ಪನೆ. ಇಷ್ಟೆಲ್ಲ ಮಾಡಿ 1950 ಸಂವಿಧಾನವನ್ನ ಬರೆದ ಮೇಲೆ ಬಾಬಾ ಸಾಹೇಬರು ತಮ್ಮ ಪತ್ರಿಕೆಯ ಹೆಸರನ್ನ ಚೇಂಜ್ ಮಾಡಿ ಅಂತಿಮವಾಗಿ ಒಂದು ಹೆಸರು ಕೊಡ್ತಾರೆ. ಅದೇನು ಅಂತಂದ್ರೆ 1955 ಪ್ರಬುದ್ಧ ಭಾರತ ಅಂತ ಹೆಸರಿಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯ ಏನು ಅಂತಂದ್ರೆ ಪ್ರಬುದ್ಧ ಭಾರತವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು. ಈ ಪ್ರಬುದ್ಧ ಭಾರತ ಆಗಿರ್ಲಿಲ್ವಾ? ಪ್ರಬುದ್ಧ ಭಾರತ ಆಗಿರ್ಲಿಲ್ವಾ? ಸ್ವತಂತ್ರ ಭಾರತ ಆಗಿರ್ಲಿಲ್ವಾ? ಇದು ಸ್ವತಂತ್ರವನ್ನ ಯಾವತ್ತೂ ಗಳಿಸ್ಕೊಂಡಿರ್ಲಿಲ್ವಾ? ಇದು ಗುಲಾಮಿ ದೇಶ ಆಗಿತ್ತಾ ಅನ್ನೋದಕ್ಕೆ ಇಲ್ಲ. ಭಾರತ ಪ್ರಬುದ್ಧ ಭಾರತ ಆಗಿತ್ತು, ಅದನ್ನ ನಾವು ಕಳ್ಕೊಂಡ್ವಿ, ನಮ್ಮದೇ ಆದಂತಹ ಜನರಿಂದ ನಾವು ಕಳ್ಕೊಂಡ್ವಿ ಅಂತ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಮಾತಾಡ್ತಾ ಆನ್ ರೆಕಾರ್ಡ್ ಅದನ್ನ ಇದೆ, ನಾನು ಓದ್ತೀನಿ, ಕೇಳಿ ದಯಮಾಡಿ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಒಳಗಡೆ ಯಾರ್ಯಾರು ಈ ಕಾನ್ಸ್ಟಿಟ್ಯೂಷನ್ ಬರಲಿಕ್ಕೆ ಸಹಾಯ ಮಾಡಿದ್ದಾರೆ ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾರೆ, ಇನ್ಕ್ಲೂಡಿಂಗ್ BN ರಾವ್. ಎಲ್ರಿಗೂ ಥ್ಯಾಂಕ್ಸ್ ಹೇಳಿ ಕೊನೆಗೆ ಬಾಬಾ ಸಾಹೇಬ್ರು ಹೇಳೋ ಅಂತ ಮಾತು ನಾನು ಓದ್ತೀನಿ, ದಯಮಾಡಿ. Here I could have ended, but my mind is so full of the future of our country that I feel I ought to take this occasion to give expression to some of my reflections thereon. On 26 January 1950, India will be an independent country. What would happen to our independence? Will she maintain our independence or will she lose it again? This is the first thought that comes to my mind. It is not that India was never an independent country. The point is that she once lost the independence she had. Will she lose it a second time? It is this thought which makes me most anxious for the future. What perturbs me greatly is the fact that not only India as once before lost her independence, but she lost it by the infidelity and treachery of some of our own people. ಅದಕ್ಕೆ ಎಕ್ಸಾಂಪಲ್ಸ್ ಕೊಡ್ತಾರೆ, ಯಾರ್ಯಾರು ದ್ರೋಹ ಮಾಡಿ ನಮ್ಮ ದೇಶ ಸ್ವತಂತ್ರ ಕಳ್ಕೊಳ್ತು ಅನ್ನೋದಕ್ಕೆ ಎಕ್ಸಾಂಪಲ್ಸ್ ಕೊಡ್ತಾರೆ. In the invasion of Sindh by Muhammad bin Qasim, the military commander of King Dahar accepted bribes from the agents of Muhammad bin Qasim
and refused to fight on the side of their king. It was Jai Chand who invited Muhammad Ghori to invade India and fight against Prithviraj and promised him the help of himself and the Solanki kings. When Shivaji was fighting for the liberation of Hindus, the other Maratha noblemen and Rajput kings were fighting the battle on the side of Mughal emperor. When the Britishers were trying to destroy Sikh rulers, Gulab Singh, their principal commander, sat silent and did not help to save the Sikh kingdom. In 1857, when large part of India had declared a war of independence against the Britishers, the Sikhs stood and watched the event as silent spectators. ಎಂಥ ದೇಶ ಪ್ರೇಮದ ಮಾತು ಇದು. ಇಂಥ ದೇಶ ಪ್ರೇಮಿಯನ್ನ ಸ್ವತಂತ್ರ ಚಳವಳಿ ಸಂದರ್ಭದಲ್ಲಿ ಬ್ರಿಟಿಷ್ ಏಜೆಂಟ್ ಅಂತ ಕರೆದು ಪಾಪ ಮಾಡಿಬಿಟ್ಟಿದ್ದೀವಿ ನಾವು. ಬ್ರಿಟಿಷ್ ಏಜೆಂಟ್ ಅಂತ ಕರೆದಿದ್ದೀವಿ. Will history repeat itself? It is this thought which fills me with anxiety. This anxiety is deepened by the realization of the fact that in addition to our old enemies in the form of castes and creeds, we are going to have many political parties with diverse and opposing political creeds. Will Indians place the country above their creed, or will they place the creed above the country? I do not know. But this much is certain, that if the parties place creed above their country, our independence will be put in jeopardy a second time and probably be lost forever. This eventuality we must all resolutely guard against. We must be determined to defend our independence with the last drop of our blood. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು. ಇಂಥ ಬಾಬಾ ಸಾಹೇಬ್ರನ್ನ ನಾವು ಬ್ರಿಟಿಷ್ ಏಜೆಂಟ್ ಅಂತ ಕರಿತಾ ಇದ್ದೀವಿ. ಎಂತಹ ಪರಿವರ್ತನೆ ಬೆಳವಣಿಗೆ ಆಗಿದೆ ಅಂತಂದ್ರೆ, ಅಂತ ಬಾಬಾ ಸಾಹೇಬ್ರ ವಿಚಾರನ ಎತ್ಕೊಂಡು ಮೊದಲನೇ ಬಾರಿಗೆ ಕರ್ನಾಟಕದ ವಿಧಾನಸಭೆಯಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆ ಶುರುವಾಗಿದೆ. ಇದರಲ್ಲಿ ಅನೇಕ ವಿಚಾರಗಳಿದೆ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ನನಗೆ ಸಮಯ ಕೊಟ್ಟಿಲ್ಲ, 20 ನಿಮಿಷದಲ್ಲಿ ಮುಗಿಸಿ ಅಂತ ಹೇಳೋದ್ರಿಂದ ನಾನು ಗೊಂದಲದಿದ್ದೀನಿ. ಬೇಗ ಮುಗಿಸ್ತೀನಿ, ದಯಮಾಡಿ ಇನ್ನೊಂದು 5 ನಿಮಿಷದಲ್ಲಿ ನಾನು ಮುಗಿಸ್ತೀನಿ. ಈಗ ನನ್ನ ಮುಂದೆ ಇರ್ತಕ್ಕಂಥದ್ದು ಸಂವಿಧಾನ ಬಂತು. ಜನವರಿ 26, 1956 ಸಂವಿಧಾನ ಬಂತು. ಈ ಸಂವಿಧಾನದ ಪೀಠಿಕೆಯಲ್ಲಿ ತಾವು ಇಲ್ಲೊಂದು ಅದ್ಭುತವಾದಂತಹ ಒಂದು ಪಾಂಪ್ಲೆಟ್ ಮಾಡಿ ಕೊಟ್ಟಿದ್ದೀರಿ ಸಂವಿಧಾನದ ಪೀಠಿಕೆ ಬಗ್ಗೆ. ಈ ಸಂವಿಧಾನದ ಪೀಠಿಕೆಯಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ, ಇದರಲ್ಲಿ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು, ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಿ ಶ್ರದ್ಧಾಪೂರ್ವಕವಾಗಿ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನದ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳು 26ನೇ ತಾರೀಕಾದ ಈ ದಿವಸ ಈ ಮೂಲಕ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಅಂತ ಹೇಳಿದಿರಿ. ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಈ ಭ್ರಾತೃತ್ವ ಇದೆಯಲ್ಲ, ಫ್ರೆಟರ್ನಿಟಿ ಇದೆಯಲ್ಲ, ಇದು ಇಡೀ ಪ್ರಜಾಪ್ರಭುತ್ವದ ಅಥವಾ ನಮ್ಮ ದೇಶದ ಅಖಂಡತೆ ಮತ್ತು ಐಕ್ಯತೆಯ ಆತ್ಮ ಅಂತ ನಾನು ಕರೀಲಿಕ್ಕೆ ಬಯಸ್ತೀನಿ. ಈ ಫ್ರೆಟರ್ನಿಟಿ, ಭ್ರಾತೃತ್ವ ಇದೆಯಲ್ಲ, ಸಹೋದರತ್ವ ಅಂತ ಕರಿತೀವಿ. ಎಲ್ಲಿ ಭಾರತದ 136 ಕೋಟಿ ಜನರ ಅಂತರಾಳದಲ್ಲಿ ಸಹೋದರತೆಯ ಭಾವನೆ ಬರ್ತದೋ ಆಗ ಮಾತ್ರ ಭಾರತದ ಐಕ್ಯತೆ, ಸಮಗ್ರತೆ ಉಳಿಲಿಕ್ಕೆ ಸಾಧ್ಯ. ಈ ಫ್ರೆಟರ್ನಿಟಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಂತ ಕರೀತಾರೆ ಅಂದ್ರೆ, ಇಟ್ ಈಸ್ ನಥಿಂಗ್ ಬಟ್ ದ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಅಂತ ಕರೀತಾರೆ. ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇಟ್ ಇಸ್ ನಾಟ್ ಎ ಪೊಲಿಟಿಕಲ್, ಸೋಷಿಯಲ್ ಫಿಲಾಸಫಿ, ಇಟ್ ಇಸ್ ಎ ಸ್ಪಿರಿಚುವಲ್ ಫಿಲಾಸಫಿ. ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್, ನಾವೆಲ್ಲ ಒಂದೇ ಅಂತಕ್ಕಂಥ ಭಾವನೆ. ಯಾವಾಗ ಬರ್ತದೆ ಈ ಭಾವನೆ ಅಂದ್ರೆ, ಸರ್ವರಿಗೂ ನ್ಯಾಯ ಸಿಕ್ಕಿದಾಗ. ಯಾವ್ಯಾವ ನ್ಯಾಯ? ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ ಸಿಕ್ಕಿದಾಗ ಮಾತ್ರ. ಸರ್ವರಿಗೂ ಸ್ವಾತಂತ್ರ್ಯ ಸಿಕ್ಕಿದಾಗ,
ಸರ್ವರ ನಡುವೆ ಸಮಾನತೆ, ಸಮಾನ ಅವಕಾಶಗಳು ಸಿಕ್ಕಿದಾಗ, ನ್ಯಾಯ, ಸ್ವಾತಂತ್ರ್ಯ, ಸಮಾನತೆಯನ್ನ ಸರ್ವರಿಗೂ ದೊರಕಿಸ್ಕೊಟ್ಟಾಗ ಸರ್ವರ್ ಒಳಗೆ ಒಂದು ಭ್ರಾತೃತ್ವ ಭಾವನೆ, ಅಂದ್ರೆ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್, ನಾವೆಲ್ಲ ಒಂದೇ ರಾಷ್ಟ್ರದ ಪ್ರಜೆಗಳು ಅನ್ನುವಂಥ ಭಾವನೆ ಬರ್ತದೆ. ಇಲ್ಲದೆ ಬರಲ್ಲ. ಯಾಕೆ ಇವತ್ತು ಭಾರತದಲ್ಲಿ ನಾವೆಲ್ಲ ಒಂದು ಅನ್ನುವಂಥ ಭಾವನೆ ಬಂದಿಲ್ಲ ಅಂದ್ರೆ, ಸರ್ವರಿಗೂ ನ್ಯಾಯ ಸಿಕ್ಕಿಲ್ಲ, ಸ್ವಾತಂತ್ರ್ಯ ಸಿಕ್ಕಿಲ್ಲ, ಸಮಾನತೆ ಸಿಕ್ಕಿಲ್ಲ. 70 ವರ್ಷಗಳ ಅಂಕಿಅಂಶಗಳನ್ನು ನೋಡಿದ್ರೆ ಸನ್ಮಾನ್ಯ ಅಧ್ಯಕ್ಷರೇ, ನನಗೆ ಸಂವಿಧಾನದ ಸಾಮಾಜಿಕ ನ್ಯಾಯ, ಸಂವಿಧಾನದ ಅನುಚ್ಛೇದ 15, 14, 15, 16, 17, ಇಲ್ಲಿ 16 ನಾನು ಆಮೇಲೆ ಮಾತಾಡ್ತೀನಿ. 14, 15 ಮತ್ತು 17 ಈ 4 ಅನುಚ್ಛೇದಗಳಲ್ಲಿ ಅದನ್ನ ಓದಿ ಹೇಳಲಿಕ್ಕೆ ಸಮಯ ಇಲ್ಲ, ಹಂಗಾಗಿ ಬ್ರೀಫ್ ಆಗಿ ನಾನು ಮಾತಾಡ್ಬಿಡ್ತೀನಿ. ಈ 4 ಅನುಚ್ಛೇದಗಳಲ್ಲಿ ಜಾತಿ, ಧರ್ಮ, ವರ್ಗ ಭೇದವಿಲ್ಲದೆ, ಪ್ರಾದೇಶಿಕ ಭೇದವಿಲ್ಲದೆ ಎಲ್ಲರಿಗೂ ಸಮಾನತೆಯನ್ನು ಕೊಡಬೇಕು ಅಂತ ಹೇಳುತ್ತೆ. ಬ್ರಾಡರ್ ಸೆನ್ಸ್ ಅಲ್ಲಿ ಯೋಚನೆ ಮಾಡಿದಾಗ ಇದನ್ನ ಹೇಳುತ್ತೆ. ಸಿಕ್ಕಿದೆಯಾ? ದಯಮಾಡಿ ಯೋಚನೆ ಮಾಡಬೇಕು ನಾವೆಲ್ಲ. ಸಿಕ್ಕಿದೆಯಾ ನಮಗೆ ಆ ಥರ ಸಾಮಾಜಿಕ ಸ್ವಾತಂತ್ರ್ಯ, ಸಾಮಾಜಿಕ ನ್ಯಾಯ ಸಿಕ್ಕಿದೆಯಾ? ರಾಜಕೀಯ ನ್ಯಾಯ ಸಿಕ್ಕಿದೆ. ಅದೇನು ಅಂತಂದ್ರೆ, ಒಬ್ಬ ವ್ಯಕ್ತಿಗೆ ಒಂದು ಓಟು, ಒಂದು ಓಟ್ಗೆ ಒಂದು ಮೌಲ್ಯ, ಅದು ರಾಜಕೀಯ ನ್ಯಾಯ. ಹಾಗಾಗಿ ನಾವಿಲ್ಲಿ ಮೀಸಲು ಕ್ಷೇತ್ರದಿಂದ MLA ಆಗಿ, MP ಆಗಿ ಬಂದು ಕೂತ್ಕೊಳ್ಳೋಕೆ ಅವಕಾಶ ಇದೆ. ಗ್ರಾಮ ಪಂಚಾಯತಿನಲ್ಲಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲ್ಲ ಕಡೆ ಇದೆ. ರಾಜಕೀಯ ನ್ಯಾಯ ಸಿಕ್ಕಿದೆ. ಆದರೆ ಸಾಮಾಜಿಕ ನ್ಯಾಯ ಸಿಕ್ಕಿದೆಯಾ ಅಂತ ನೋಡಿದಾಗ 17 ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ. ನನಗನ್ಸುತ್ತೆ ಇಡೀ ಸಂವಿಧಾನದಲ್ಲಿ ಒಂದು ಪೀನಲ್ ಆರ್ಟಿಕಲ್ ಇದೆ ಅಂತಂದ್ರೆ ಅದು 17 ಅಂತ ನಾನು ಅಂದ್ಕೋತೀನಿ. ಇನ್ನು ಉಳಿದಿದ್ದಕ್ಕೆಲ್ಲ ನೀವು ಕೋರ್ಟ್ಗೆ ಹೋಗ್ಬೇಕು. ಬಟ್ ಇಲ್ಲಿನೇ ನೇರವಾಗಿ ಅಸ್ಪೃಶ್ಯತೆ ಆಚರಣೆ ಕಾನೂನು ಬಾಹಿರ ಅಂತ ಹೇಳ್ತಿದ್ವಿ. ಅಸ್ಪೃಶ್ಯತೆ ಆಚರಣೆ ನಡೀತಾ ಇಲ್ವಾ? ನ್ಯಾಷನಲ್ ಕ್ರೈಮ್ ಬ್ಯೂರೋ ರೆಕಾರ್ಡ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ನೋಡಿದ್ರೆ ಭಾರತದಲ್ಲಿ ಇವತ್ತು 70 ಹಳ್ಳಿಗಳಲ್ಲಿ, 70 ಭಾಗ ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಜಾರಿ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಹೊರಗಡೆ ಭಾಷಣ ಮಾಡುವಾಗ ಮಾತಾಡ್ತಿರ್ತಾರೆ, ಈ ಜಾತಿ ವ್ಯವಸ್ಥೆ ಅನ್ನೋದು ಹೆಂಗಿರುತ್ತೆ ಅಂದ್ರೆ, ಈ ಹಳೆ ಕಾಲದಲ್ಲಿ ಬಾವಿ ಇತ್ತಲ್ಲ, ಬಾವಿಲಿ ನೀರು ಸೇರ್ತಿದ್ವಲ್ಲ, ಬಾವಿಲಿ ನೀರು ಸೇರ್ತುವಾಗ ಇದಿರ್ತದಲ್ಲ, ಏನು ಬಿಂದಿಗೆ ಇರ್ತದಲ್ಲ, ಬಿಂದಿಗೆನ ಒಳಗಡೆ ಹಾಕಿ ಕಸನೆಲ್ಲ ಸೈಡಿಗೆ ತಳ್ಳಿ ನೀರು ತಗೋತೀವಿ. ನೀರು ತಗೊಂಡ ತಕ್ಷಣ ಕಸ ಬಂದು ಮತ್ತೆ ಸೇರ್ಕೊಳ್ಳುತ್ತೆ. ಹಂಗಿದೆ ಕಣ, ಏನ್ ಮಾಡೋದು ಅಂತ ಮಾತಾಡ್ತಾರೆ ಸಿದ್ದರಾಮಯ್ಯನವರು. ಅದಕ್ಕೆ ನಾನು ಈ ಸದನದಲ್ಲಿ ಹೇಳೋದೇನೆಂದ್ರೆ, ಆ ಕಸವನ್ನ ಎತ್ತಾಕಕ್ಕೆ ಆರ್ಟಿಕಲ್ 17 ಒಂದು ಅವಕಾಶ ಇದೆಯಲ್ಲ, ಒಂದು ಬಲೆ ತಕೊಂಡು ಅದನ್ನೆಲ್ಲ ಗೋರಿ ಆಚೆ ಹಾಕ್ಲಿಕ್ಕೆ ಒಂದು ಅವಕಾಶ ಇದೆಯಲ್ಲ, ಮಾಡಿದೀವ ಅಂತ ನೋಡಿದಾಗ 70 ಭಾಗ ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಇವತ್ತು ಜೀವಂತವಾಗಿದೆ. ಮತ್ತೆ SC STಗಳ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳು, ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಕರ್ನಾಟಕದ ಸಂಬಂಧಪಟ್ಟಂಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ ಸನ್ಮಾನ್ಯ ಅಧ್ಯಕ್ಷರೇ. SC STಗಳ ಹೆಣ್ಣುಮಕ್ಕಳ ಮೇಲೆ ನಡೆದಿರೋ ರೇಪ್ ಕೇಸ್ಗಳು 164, ಅಟೆಂಪ್ಟ್ ಟು ಮರ್ಡರ್ 122, ಟೋಟಲ್ ಕೇಸಸ್ ಡಿಸ್ಪೋಸ್ಡ್ 1087. ಕನ್ವಿಕ್ಷನ್ ರೇಟ್ ಎಷ್ಟು ಅಂತಂದ್ರೆ 4.23%. 80% ಅಕ್ವಿಟ್ ಅಂತಂದ್ರೆ ನಮ್ಮ ಕಾನೂನು ಪೊಲೀಸು ಸರ್ಕಾರಿ ಪೊಲೀಸ್ ತರ ಕೆಲಸ ಮಾಡ್ತಾ ಇದೆಯಾ, ಸರ್ಕಾರಿ ಕಾನೂನು ತರ ಕೆಲಸ ಮಾಡ್ತಾ ಇದೆಯಾ, ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಸೋಷಿಯಲ್ ಪೊಲೀಸ್ ಆಗಿ ಕೆಲಸ ಮಾಡ್ತಾ ಇದೆಯಾ ಅಂತ ಯೋಚನೆ ಮಾಡಬೇಕಾಗಿದೆ. ಇಂಥ ಪರಿಸ್ಥಿತಿನಲ್ಲಿ ದಲಿತರ ರಿಯಾಕ್ಷನ್ ಹೆಂಗೆ ಅಂತ, ದಲಿತರು ಅಸ್ಪೃಶ್ಯತೆಗೆ ಇವತ್ತು ಎಲ್ಲಿಗೆ ಬಂದು ನಿಂತಿದ್ದಾರೆ ಅಂತಂದ್ರೆ, ದೇವಸ್ಥಾನಕ್ಕೆ ಬಿಡಲ್ವಾ, ನೋ ಪ್ರಾಬ್ಲಮ್, ಡ್ಯಾಮಿಟ್ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಈ ಹೊಳೆ ನರಸೀಪುರದಲ್ಲಿ ಒಂದ್ಸತಿ ದೇವಸ್ಥಾನ ಪ್ರವೇಶ ಮಾಡಲಿಕ್ಕೆ ಸಮಸ್ಯೆ ಆಯ್ತು. ಜನ ನನ್ನ ಹತ್ರ ಬಂದು ಕೇಳಿದ್ರು, ಒಳಗಡೆ ನುಗ್ಗಬೇಕಲ್ಲ, ನುಗ್ಗಲುಬೇಡಿ, ಏನು ಬೇಡಿ, ಬಸವೇಶ್ವರನ ಫೋಟೋ ತಗೊಂಡೋಗಿ ದೇವಸ್ಥಾನದ ಮುಂದೆ ಇಟ್ಬಿಡಿ, ಗಂಧ ಕಡ್ಡಿ ಹಚ್ಬಿಟ್ಟು ಅದನ್ನ ಎತ್ಕೊಂಡು ಮನೆಗೆ ತಗೊಂಡು ಹೊಟ್ಟೋಗಿ ಅಂದೆ. ನಮ್ಮೂರಲ್ಲಿ 90ರ ದಶಕದಲ್ಲಿ ಸರ್ ಅಬ್ದುಲ್ ನಜೀರ್ ಸಾಬ್ ಅವರು, ನೀರ್ ಸಾಬ್ರು ಅಂತ ಕರೀತಾರೆ, ಆಗ ಪೈಪ್ಡ್ ವಾಟರ್ ಸಪ್ಲೈ ಬಂತಲ್ಲ ಬೋರ್ವೆಲ್ ಅಲ್ಲಿ, ಆ ಬೋರ್ವೆಲ್ ಅಲ್ಲಿ ನೀರು ತಗೊಳಕ್ ಹೋಗುವಾಗ ಸವರ್ಣೀಯ ಹೆಣ್ಣು ಮಕ್ಕಳು ಇನ್ನೋಸೆಂಟೋ ಅಥವಾ ಉದ್ದೇಶಪೂರ್ವಕನೋ ಗೊತ್ತಿಲ್ಲ, ನನಗೇನನ್ಸುತ್ತೆ ಅಂತಂದ್ರೆ ದಿಸ್ ಎ ಕೈಂಡ್ ಆಫ್ ಇನ್ನೋಸೆಂಟ್ ಅಟ್ರಾಸಿಟಿ. ಹುಣಸೆಹಣ್ಣು ಉಪ್ಪು ತಗೊಂಡು ತೊಳೆದ್ಬಿಟ್ಟು ನೀರು ಇಟ್ಕೊಳ್ಳೋರು. ಯಾಕೆ ಅಂತಂದ್ರೆ SC STಗಳು ನೀರು ಹಿಡಿತಾರಲ್ಲ ಅಂತ. ಅವ್ರು ಬಂದ್ಬಿಟ್ಟು ನಾನೊಂದು ಕೇಸ್ ಹಾಕ್ತೀನಣ್ಣ ಅಂತ ಹೇಳಿದ್ರು. ಕೇಸು ಹಾಕ್ಬೇಡ, ಏನು ಹಾಕ್ಬೇಡ, ಒಂದು ಕೆಲಸ ಮಾಡು,
ಅವರು ಹುಣ್ಸೆಹಣ್ಣು ಉಪ್ಪು ಹಾಕು ತೊಳೆದ್ಬಿಟ್ಟು ಹಿಡ್ಕೊಂಡು ಹೋಯ್ತಾರಲ್ವಾ, ಅವ್ರು ಹಿಡ್ಕೊಂಡ್ಮೇಲೆ ನೀನು ಒಂದಿಷ್ಟು ಹುಣ್ಸೆಹಣ್ಣು ಉಪ್ಪು ತಗೊಂಡೋಗು, ತೊಳೆದ್ಬಿಟ್ಟು ನೀನು ಹಿಡ್ಕೋ ನೋಡ್ತಾರೆ. ಅವಾಗ ಹೆಣ್ಮಕ್ಳು ಕೇಳ್ತಾರೆ ಏನಿದೆ. ನಾನು ಒಂದೇ ಒಂದು ನಿಮಿಷ ಮಾತಾಡ್ಬಿಡ್ತೀನಿ. ಅಸ್ಪೃಶ್ಯತೆ. ಎಸ್ ಸರ್ ಪ್ಲೀಸ್. ಅಧ್ಯಕ್ಷೆ, ನಾನು ಮಿಡ್ಲ್ ಸ್ಕೂಲ್ಗೆ ಓದೋವಾಗ ನಮ್ಮ ಹಳ್ಳಿಯಿಂದ 6.5 ಕಿಲೋಮೀಟ್ರ್ ಹೋಗಿ 6.5 ಕಿಲೋಮೀಟ್ರ್ ಬರ್ತಾ ಇದ್ದೆ. ನನ್ನ ಜೊತೆಯಲ್ಲಿ ಒಬ್ಬ SC ಹುಡುಗ ಆಂಜಿನಪ್ಪ ಅಂತ, ನಾವಿಬ್ಬರೂ ಕೂಡ ನಮ್ಮೂರಿಂದ ಕುಡುಗನಹಳ್ಳಿಯಿಂದ ತೊರದೇವನಹಳ್ಳಿ ಅಂತ ಬರ್ತಾ ಇದ್ದೆ, ಅಲ್ಲಿಗೆ ಹೋಗಿ ಬರ್ತಾ ಇದ್ವಿ. ಭಾಳ ಆತ್ಮೀಯರಾಗಿತ್ತು. ನನಗಿಂತೂ 1 ವರ್ಷ, ನಾನು ಫಸ್ಟ್ ಇಯರ್ ಇದ್ದರೆ ಅದು ಸೆಕೆಂಡ್ ಇಯರ್ ಇದ್ದ. ಅವ್ರ ಮನೆಯಲ್ಲಿ ಒಂದು ಸಾರಿ ಮೀನು ಸಾರು ಮಾಡಿದ್ರು, ಗುಡಿಸಲು ಮನೆ, ಏನು ಘಮ ಘಮ ಅಂತ ಇದೆ. ನಾನು ತಿನ್ನಬೇಕು ಅಂತ ಅವರಮ್ಮ ಬರ್ಕೊಡ್ದು ನಮ್ಮ ಮನೊಳಕ್ಕೆ ಅಂತ. ಇವನು ನನ್ನ ಫ್ರೆಂಡು ಬಾರೋ ಅಂತ ಅವನು ಹೋಗಿ ಊಟ ಮಾಡಿಕೊಂಡು ಚೆನ್ನಾಗಿ ಊಟ ಮಾಡಿ ಈಚೆಗೆ ಬಂದು ಕೈ ತೊಳಿತಾ ಇದ್ದೀನಿ. ನಮ್ಮ ತಂದೆಯವರು ಗದ್ದೆಗಳಿಂದ ಮನೆಗೆ ಹೋಗ್ತಾ ಇದ್ದಾರೆ. ನಾನು ನೋಡಿಬಿಟ್ರು ಕೈ ತೊಳಿತಾ ಇದ್ದೆ. ನನಗೆ ಭಯ ಬಂತು. ಯಾಕೆಂದರೆ ಅವತ್ತಿನ ಪರಿಸ್ಥಿತಿಗಳಿಗೆ ಸುಮಾರು 50 ವರ್ಷಗಳ ಹಿಂದೆ ಆ ಪರಿಸ್ಥಿತಿಗಳು ಭಾಳ ಜಾತಿ ಇದು ಭಾಳ ಜಾಸ್ತಿ ಇತ್ತು. ಇವತ್ತೆಲ್ಲ ಕಡಿಮೆ ಆಗ್ತಾ ಬಂದಿದೆ, ಇನ್ನೂ ಪೂರ್ತಿ ಆಗಿಲ್ಲ. ನಾನು ನಿದ್ದೆ ಮೇಲೆ ಎತ್ಬಿಟ್ಟು ಬೆಟ್ಟಿನ ಮೇಲೆ ಇಟ್ಕೊಬಿಟ್ಟೆ, ಹೇಳ್ಕೊಬಿಟ್ಟೆ. ಕಡೆಗೆ ರಾತ್ರಿವರೆಗೂ ನನ್ನನ್ನು ಒಪ್ಪಿಸಿ ಕೆಳಗಿಳಿಸಿದ್ರೆ ಏನೂ ಮಾಡಲ್ಲ ಅಂತ ಹೇಳಿದ ಮೇಲೆ ಕೆಳಗಿಳಿದೆ. ಅವತ್ತಿನ ಪರಿಸ್ಥಿತಿಗಳು ಇವತ್ತಿಗೂ ಕೂಡ ಇನ್ನೂ ಅವು ಬದುಕಿದಾವೆ ಅಂತ ಹೇಳಿದ್ರೆ ನಾವೆಲ್ಲ ತಗ್ಗಿಸ್ಲೇಬೇಕು. ಜಾತಿ ಯಾವ ಇದ್ರ ತಂದ್ರೋ, ಯಾವ ಇದನ್ನ ಪೂರ್ತಿ ಹೋಗೋವರೆಗೂ ಈ ಸಮಾಜ ಒಳ್ಳೇದಾಗ್ತದೆ ಅಂತ ನಾನಂತೂ ಭಾವಿಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮಹೇಶ್ವರೇ, ಇಷ್ಟೆಲ್ಲ ಹೇಳ್ತೀರಿ, ಆದರೆ ನಮ್ಗೆ ಅನಿಸ್ದಾಗ ಏನು ಅನಿಸ್ತಂದ್ರೆ ಈ ಕಾನೂರಿಗಿಂತ ಸಂಪ್ರದಾಯ ಬಹಳ ಕಠಿಣ. ಅವೇ ಇವತ್ತು ನಮ್ಮನ್ನ ರೋಲ್ ಮಾಡ್ತವೆ ಅಂತ ನಮಗೆ ಅನಿಸುತ್ತೆ. ಸನ್ಮಾನ್ಯ ಅಧ್ಯಕ್ಷರೇ, 2 ನಿಮಿಷ ಸರ್. ನಾನು ಮೊದಲನೇ ಸಲ ಆಯ್ಕೆ ಆಗಿ ಬಂದಿರೋಂಥದ್ದು. ನಾನೊಬ್ಬ ಡಾಕ್ಟ್ರು, ಐ ಆಮ್ ಆರ್ಥೋಪೆಡಿಕ್ ಸರ್ಜನ್. ನಾನು ಪೊಲಿಟಿಕ್ಸ್ ಬರಲಿಕ್ಕಿಂತ ಮುಂಚೆ, ಸಮಾಜ ಸೇವೆ ಬರಲಿಕ್ಕಿಂತ ಮುಂಚೆ ನಾವು ಬಂದಿರೋಂಥ ಹಿನ್ನೆಲೆಯಲ್ಲಿ ನಮಗೆ ಜಾತಿ ಅನ್ನೋದೇ ಗೊತ್ತಿರಲಿಲ್ಲ. ನನ್ನ ಸ್ನೇಹಿತ, ನನ್ನ ಕೊಲೀಗ್ಸು ಯಾವ ಜಾತಿ ಯಾವ ಧರ್ಮದಿಂದ ಬಂದಿರೋಂಥ ಒಂದು ಡೆಪ್ತ್ಗೆ ಹೋಗ್ದಲೆ ಅಂತ ಬದುಕು ನಮ್ದೆಲ್ಲ. ಆ ಮೆಡಿಕಲ್ ಫೀಲ್ಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇವತ್ತು ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಂಥ ವಿಚಾರ, ನಾವು ಭಾಷಣದಲ್ಲೂ ಇದೇ ಮಾತಾಡ್ತಿರ್ತೀವಿ. ನಾನು ಆರ್ಥೋಪೆಡಿಕ್ ಸರ್ಜನ್ ಆಗಿ ನನ್ನ ಟೇಬಲ್ ಆಪರೇಷನ್ ಥಿಯೇಟ್ರ್ ಮೇಲೆ, ಆಪರೇಷನ್ ಥಿಯೇಟ್ರಲ್ಲಿ OT ಟೇಬಲ್ ಮೇಲೆ ಬರೋಂಥ ಪೇಷಂಟು ಯಾವ ಜಾತಿ ಅಂತಲೂ ಕೇಳೋವಂಥ ವ್ಯವಸ್ಥೆ ಇಲ್ಲ, ಯಾವ ಬದುಕು ಅಂತಲೂ ಕೇಳೋವಂಥದ್ದಿಲ್ಲ. ನಮ್ಮ ಕಣ್ಮುಂದೆ ಇರೋಂಥದ್ದು ಆ ಪೇಷಂಟು ಹೇಗಾದರೂ ಆಗಲಿ ಅವನು ಚೆನ್ನಾಗಿ ಆಚೆ ಟೇಬಲ್ ಮಿಂದ ಆಚೆ ಹೋಗಿ ಹುಷಾರಾದರೆ ಸಾಕು ಅನ್ನೋ ಆಲೋಚನೆಯಲ್ಲಿ ಪ್ರಾರ್ಥನೆ ಮಾಡಿ ಆಪರೇಷನ್ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿ ಬ್ಲಡ್ ಲ್ಯಾಬಲ್ಲಿ ಕಲೆಕ್ಟ್ ಮಾಡೋಂಥದ್ದು ಯಾವ ಜಾತಿ ಅಂತ ಇರಲ್ಲ. ನಾವು ತಗೊಳ್ಳೋಂಥ ಬೋನ್ ಗ್ರಾಫ್ಟು ಯಾವ ಜಾತಿ ಅಂತ ಇರಲ್ಲ. ನಾವು ಇವತ್ತಿನ ದಿನ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಗೆ ನಮ್ಮ ಮುಖ್ಯಮಂತ್ರಿಗಳು ಸಾಹೇಬರು ಇದ್ದಾರೆ. ಇವತ್ತಿನ ದಿನ ಮೋರ್ ದೆನ್ 3 lakh ಪೀಪಲ್ ಆರ್ ವೇಟಿಂಗ್ ಫಾರ್ ಟ್ರಾನ್ಸ್ಪ್ಲಾಂಟೇಷನ್. ಅದ್ರದ್ದೊಂದು ಕರೆಕ್ಷನ್ ಆಗಬೇಕು ಒಂದು ಕಡೆ ಇರಲಿ. ನಾನು ಜಾತಿ ವಿಚಾರ ಕೇಳೋಂಥದ್ದಾದರೆ, ನಾವು ಬಂದಿರೋಂಥದ್ದು ಈಗಿನ ಸೆಕೆಂಡ್ ಜನ್ರೇಷನ್ ಆಫ್ ಚಿಲ್ಡ್ರನ್ಸ್ ಯಾರೂ ಯಾವ ಜಾತಿನೂ ಧರ್ಮನೂ ಕೇಳಲ್ಲ. ಎಲ್ಲೋ ಒಂದು ಕಡೆ ರಾಜಕೀಯದಲ್ಲಿ ನೀವು ಯಾವ ಥರ ಕ್ಯಾಟಗರಿ ಮಾಡಬೇಕು, ಮಾಡಬೇಕು ಅಂತ ಈಗ ನಾನು ತಿಳ್ಕೊತಾ ಇದ್ದೀನಿ. ಆ ರೀತಿ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆನೂ ಅಟ್ರಾಸಿಟೀಸ್ ಅನ್ನೋ ವಿಚಾರನ ಭಾಳಷ್ಟು ಕಡೆ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಮಾಡಬೇಕು. ಈಗಿನ ಸಮಸ್ಯೆಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಆದಷ್ಟು ನಾನು ಎಲ್ಲ ರೀತಿಯಲ್ಲೂ ಎಲ್ಲರ ಮನೇಲಿ ಹೋಗಿ ಕೂತು ಊಟ ಮಾಡ್ಕೊಂಡು ಒಬ್ಬ ಕಡು ಬಡಸ್ತನದಲ್ಲಿ ಬಂದಿರೋ ಅಂಥ ಮನೆಯಲ್ಲೂ ಕೂತ್ಕೊಂಡಿರ್ತೀವಿ. ಇದನ್ನ ಬದಲಾವಣೆ, ನಮ್ಮಲ್ಲಿ ಬದಲಾವಣೆ ಆದರೆ ಎಲ್ಲ ರೀತಿಯಲ್ಲೂ ಸಮಾಜ ಬದಲಾವಣೆ ಆಗುತ್ತೆ ಅನ್ನೋ ಒಂದು ವಿಚಾರದಲ್ಲಿ ನಾನು ತಮ್ಮ ಹತ್ರ ನಿವೇದನೆ ಮಾಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಡಾಕ್ಟ್ರು ಮಾತಾಡಿದ್ದಕ್ಕೆ ಮಹೇಶ್ ತಾವು ಮುಗಿಸ್ಬಿಡಿ, ಆಮೇಲೆ ಮಾತಾಡ್ಬೋದು. ನಾವೆಲ್ಲ ರೈತಾಪಿ ಇದರಲ್ಲಿ ಸಹ ಬೆಳೆದಿವಿ. ಇವತ್ತು ಕೂಡ ನೀವು ಸುಮಾರು ಎಲ್ಲ ತಾಲೂಕುಗಳಲ್ಲಿ 70% ಹಳ್ಳಿಗಳಲ್ಲಿ ಹೋದ್ಮೇಲೆ ಇವತ್ತು ಕೂಡ ಒಂದು ಹೋಟ್ಲ ಅಂದರೆ ಒಂದು ಹೋಟ್ಲದಲ್ಲಿ ಹೋದ್ರೆ ಇವತ್ತು SC STಗೆ ಒಂದು ಗ್ಲಾಸ್ ಹೊರಗೆ ತೆಗೆದಿಕ್ಕಿರ್ತಾರೆ. ಇವತ್ತಿರೋದೇ ಹಿಂದೆ ಮುಂದೆ ಇವತ್ತಿರೋದು ಕೂಡ ಒಂದು ಗ್ಲಾಸ್ ತೆಗೆದಿಕ್ಕಿರ್ತಾರ. ಇದೆಲ್ಲ ಬದಲಾವಣೆ ಆಗ್ಬೇಕು. ಇದನ್ನೆಲ್ಲ ಬದಲಾವಣೆ ಈ ಸಂದರ್ಭದಲ್ಲಿ ಸರ್ ಒಂದು ಸೆಕೆಂಡ್ ನಾನು ಹೇಳ್ತೀನಿ ಯಾವ ರೂಪದಲ್ಲಿ ಇದೆ ಅಂತಂದ್ರೆ ಇಟ್ ಹಸ್ ಟೇಕನ್ ಎ ಡಿಫರೆಂಟ್ ಫಾರ್ಮ್.
ಮಹೇಶ್ ಒಂದ್ ಸೆಕೆಂಡ್ ದಯಮಾಡಿ ಅಧ್ಯಕ್ಷರೇ, ಈಗ ಕನ್ಕ್ಲೂಡ್ ಮಾಡ್ಬೇಕು ನೀವು. ಬಂದ್ಬಿಡ್ತೀನಿ Conclude ಮಾಡ್ಬೇಕು. ಒಂದ್ ಸೆಕೆಂಡ್ ಅನ್ನದಾನಿ ಮಾನ್ಯ ಅಧ್ಯಕ್ಷರೇ, ಒಂದೇ ನಿಮಿಷ, ನನ್ನ ಚರ್ಚೆ ಇನ್ನೂ ಕೊಟ್ಟಿಲ್ಲ ನೀವು, ನಾನು ಆಮೇಲೆ ಮಾತಾಡ್ತೀನಿ. ಈಗ ನಮ್ಮ ಶಿವಲಿಂಗಣ್ಣ ಮತ್ತು ಸೀನಣ್ಣ ಮತ್ತು ಭಾಳಷ್ಟು ಜನ ಹೇಳಿದ್ರು ಹಿಂದಿನ ರೀತಿಯ ಜಾತಿ ಪದ್ಧತಿ ಈಗಿಲ್ಲ, ಕಡಿಮೆ ಆಗಿದೆ ಅಂತ. ಒಂದು ಉದಾಹರಣೆ ನನ್ನ ಮಗಂದೇ ಹೇಳ್ತೀನಿ ನಿಮಗೆ, ಕೇಳಿ. ಒಂದು ಸಾರಿ ಬಂದು ಹೇಳ್ದೆ, ನನ್ನ ಮಗ MBBS ಓದ್ತಾ ಇದ್ದಾನೆ ಸಪ್ತಗಿರಿ ಮೆಡಿಕಲ್ ಕಾಲೇಜಲ್ಲಿ. ಸ್ನೇಹಿತರು ಹಿಂಗೆ ಮಾತನಾಡುವಂಥ ಸಂದರ್ಭದಲ್ಲಿ ಅವನ ಸ್ನೇಹಿತರು ಒಬ್ಬ ಹೆಣ್ಣು ಮಗಳು ಕೇಳಿದ್ಲಂತೆ. 3 ಸಾರಿ 4 ಸಾರಿ 5 ಸಾರಿ ದಿನ ಸೇರ್ತಾರೋ ಮಾತನಾಡ್ತಿದ್ರು. ಕೊನೆಯಲ್ಲಿ ಅಂಶು ನೀನು ಯಾವ ಕ್ಯಾಸ್ಟು ಅಂತ ಕೇಳಿದ್ಲಂತೆ. ಅದಕ್ಕೆ ಅವನು ಕೇಳಿದಾಗ ಅವನೇನು ಎದುರೋದಿಲ್ಲ, ಮತ್ತು ಅವನು ಕ್ಯಾಸ್ಟ್ ಬಗ್ಗೆ ಅಷ್ಟೊಂದು ಇದನ್ನು ಪಟ್ಕೊಳ್ಳೋದಿಲ್ಲ. ಅವನು ಕೀಳರಿಮೆ ಇಲ್ಲ. ನಾನು ಶೆಡ್ಯೂಲ್ ಕ್ಯಾಸ್ಟು ಅಂತ ಹೇಳಿದ್ನಂತೆ. ಶೆಡ್ಯೂಲ್ ಕ್ಯಾಸ್ಟು ಅಂತ ಹೇಳಿದ ತಕ್ಷಣ ಅವಳು ಎಷ್ಟು ಕ್ಲೋಸ್ ಇದ್ಲು ನನ್ನ ಮಗನಿಗೆ, ಮಾರನೇ ದಿನನೇ ಒಂದೇ ದಿನ ಎದುರಿಗೆ ಸಿಕ್ಕಿದ್ರು ಕೂಡ ಮಾತನಾಡ್ತಿರ್ಲಿಲ್ವಂತೆ. ಅಂಥ ಪರಿಸ್ಥಿತಿ ನಾವು ವಿದ್ಯಾವಂತರ ಆಗ್ತಿದ್ದಂಗೆ ಎಲ್ಲ ಕಡೆ ಇದು ಹೆಚ್ಚಾಗ್ತಿದೆಯೇ ವಿನಃ ಕಡಿಮೆ ಆಗ್ತಿಲ್ಲ. ನಾನು ಮಾತನಾಡುವಂಥ ಸಂದರ್ಭದಲ್ಲಿ ಹಲವಾರು ಘಟನೆಗಳನ್ನು ನಿಮ್ಗೆ ನೆನಪಿಸ್ಕೊಡ್ತೀನಿ. ಸುಮ್ಮನೆ ಇವೆಲ್ಲ ಕೂತ್ಕೊಂಡು ಅಸೆಂಬ್ಲಿ ಒಳಗಡೆ ಜಾತಿ ಇಲ್ಲ ಗಣೇಶ ಹೇಳ್ತಾ ಇದ್ದುದೇನು ಸುಳ್ಳೇನಲ್ಲ. ಈಗಲೂ ಎಲ್ಲಿ ನಮ್ಮ MP ಅವರೊಬ್ರು ಜೇಬ್ಗೆ ಲೋಟ ತಗಲಾಕೊಂಡು ಓಡಾಡ್ತಿದ್ದು ಪತ್ರಿಕೆಯಲ್ಲಿ ಟಿವಿನಲ್ಲಿ ಬಂದಿಲ್ವಾ ಇಲ್ಲಿ? ಇವತ್ತು ಇದೆ ಪರಿಸ್ಥಿತಿ ಇದೆ. ಒಂದ್ ನಿಮಿಷ ಮಾನ್ಯ ಅಧ್ಯಕ್ಷರೇ, ನಾನೊಬ್ಬ ಶಾಸಕ. ನನ್ನ ಸ್ವಂತ ಅಣ್ಣ ಊರಿನಲ್ಲಿ ವ್ಯವಸಾಯ ಮಾಡ್ತಾನೆ. ನನಗಿರ್ತಕ್ಕಂಥ ಸಾಮಾಜಿಕ ಸಮಾನತೆ ಆತನಿಗೆ ಇನ್ನೂ ಕೂಡ ಬಂದಿಲ್ಲ. ಸುಮ್ಮನೆ ಮಾತಾಡೋದು ಅಷ್ಟು ಸುಲಭ ಅಲ್ಲ. ಮಾತನಾಡೋದು ಮಹೇಶ್ ಮುಗಿಸ್ಲಿ ಇಲ್ಲಿ ಮಧ್ಯದಲ್ಲಿ. ಈಗ ಗಣೇಶ್ ಅವರು ಯಾರು ಕೂಡ ಅಲ್ಲಗಳೆಯಂಗಿಲ್ಲ. ಇದು ವಿಶೇಷವಾಗಿ ಸಂವಿಧಾನಕ್ಕಷ್ಟೇ ಸೀಮಿತಗೊಳಿಸಬೇಕು ಅಂತ ಹೇಳಿ ಧಾರವಾಡ ಅಧ್ಯಕ್ಷರೇ, ಧಾರವಾಡ ಅಕ್ಕಪಕ್ಕದಲ್ಲಿ ಗದಗಿನಲ್ಲಿ ಇವತ್ತು ಕೂಡ ನಾಯಕ್ನೂರ್ ಅನ್ನುವಂಥ ಊರಿನಲ್ಲಿ ಎಲ್ಲಿ ದಲಿತರು ಬಂತಂದ್ರೆ ಸಪ್ರೇಟ್ ಆದಂಥ ಲೋಟ ಕೊಡೋದು, ದೇವಾಲಯಗಳಿಗೆ ಎಲ್ಲಿ ಪ್ರವೇಶ ಇಲ್ಲ, ಬಹಳಷ್ಟು ಉದಾಹರಣೆಗಳು ದಿನ ಬೆಳಗ್ಗೆ ಅದ್ರ ಪೇಪರ್ನಾಗ ನಾವು ನೋಡ್ತೀವಿ. ಇಷ್ಟು ಇಟ್ಕೊಂಡು ಸುಮ್ಮನೆ ನೇರವಾಗಿ ಬೇಡ. ಈಗ ನೀವು ಚರ್ಚೆಯನ್ನ ಮಹೇಶ್ ಮುಂದುವರಿಸ್ತಾರೆ. ಅಧ್ಯಕ್ಷರೇ, 2008ರಲ್ಲಿ ನಾನು ಎಲೆಕ್ಷನ್ ನಿಂತ್ಕೊಂತೀನಿ ಸಭಾಧ್ಯಕ್ಷರೇ. ನಾನು ಒಂದು ಊರಿನಿಂದ ಒಂದು ಪೇಷಂಟ್ ಅವನಿಗೆ ಸೊಂಟ ಮುರಿದೋಗಿರ್ತದೆ ಸಭಾಧ್ಯಕ್ಷರೇ, ಅದನ್ನೆಲ್ಲ ಸರಿ ಮಾಡಿಸಿ ಆಪರೇಷನ್ ಮಾಡಿಸಿ ಅವನಿಗೆ 15ರಿಂದ 20 ಸಾವಿರ ಖರ್ಚು ಮಾಡಿ ನಾನು ಅವನ್ನ ಕಳಿಸ್ತೀನಿ ಸಭಾಧ್ಯಕ್ಷರೇ. ನಾನು ಎಲೆಕ್ಷನ್ ಬಂದಾಗ ನಾನು ಕ್ಯಾನ್ವಾಸ್ ಹೋದಾಗ ಅವನು ಒಂದು ಮಾತು ಹೇಳ್ತಾನೆ ಸಭಾಧ್ಯಕ್ಷರೇ, ನೋಡು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅಸ್ಪೃಶ್ಯ ಮತ್ತೆ ನಾಗರಾಜನನ್ನು ಅವನಿಗೆ ಸ್ಪರ್ಶ, ಅವನಿಗೆ ನೀವು ಮನೆ ಒಳಗಡೆ ಕರ್ಕೊಂಡು ಓಟ್ ಹಾಕಿ ಅವನ ಮನೆ ಒಳಗಡೆ ಕುಂಡಿಸ್ಕೊಂಡು ನಾವು ಅವನಿಗೆ ಮಾತಾಡ್ತಕ್ಕಂಥ ಸಮಯ ಬರ್ತದೆ. ಆದರೆ ಶ್ರೀನಿವಾಸ ಮೂರ್ತಿ ನಾವು ಯಾಕೆ ಒಳಗಡೆ ಸೇರಿಸ್ಕೊಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ನಾನು ಅವನಿಗೆ ಸೊಂಟ ರಿಪೇರಿ ಮಾಡಿ ಅವನಿಗೆ ಆಪರೇಷನ್ ಮಾಡಿಸಿ ಕಳಿಸಿದ್ದು ಒಂದು ಅನುಭವ ಸಭಾಧ್ಯಕ್ಷರೇ. ಅಲ್ಲ, ಥ್ಯಾಂಕ್ ಯು ಅನ್ನದಾನಿ ಆಯ್ತು, ಮುಗಿದ್. ನೀವು ಪದೇ ಪದೇ ಮಾಡಬಾರ್ದು. ಅನ್ನದಾನಿ ಅನುಭವಿಗಳಿದ್ದೀರಿ. ಮಹೇಶ್ ಹೇಳ್ತಾ ಇದ್ದಾರೆ, ಕೃತಿನೇ ಬೇರೆ. ಆಯ್ತು, ಅದೆಲ್ಲ ಅಂಬೇಡ್ಕರ್ ಬರೀ ನಿಮ್ಮ ಚರ್ಚೆಯಲ್ಲಿ ಮಾತಾಡಿ. ನೀವು ಮಂಡನೆ ಮಾಡಿದ್ದಾರೆ. ಅನ್ನದಾನಿ, ನೀವು ಚರ್ಚೆ ಮಾಡುವಾಗ ನೀವು ಉಳಿದೆಲ್ಲ ವಿಷಯವನ್ನ ಮಾತಾಡಬಹುದು. ಈಗ ಮಹೇಶ್ ನೀವು ಮಾತಾಡುವಾಗ ಮಾತಾಡಿ. ಇಲ್ಲಿ ನಾನು ಸೋಷಿಯಲ್ ಸಮಾಜ ಬಹಳ ಇತ್ತು, ಹಿಂದೆ ಎಲ್ಲ ಇತ್ತು, ಈಗ ನಿವಾರಣೆ ಆಗಿದೆ. ಅಲ್ಲೊಂದು ಇಲ್ಲೊಂದಿದೆ, ಸರಿ ಮಾಡಿಸೋ ಕಾನೂನು ಇದೆ. ಅದಕ್ಕೋಸ್ಕರ ಅಂಬೇಡ್ಕರ್ ಸಂವಿಧಾನ ಓದಿ ಅಂತಕ್ಕಂಥದ್ದನ್ನ ತಿಳುವಳಿಕೆ ಮೂಲಕ ಚರ್ಚೆ ಮಾಡ್ಬೇಕೆ ಹೊರತು ಅದನ್ನ ಬಿಟ್ಟು ಇನ್ನು ಏನು ಇಲ್ಲೇ ಇಲ್ಲ, ಹಿಂದೆ ಅದೆಲ್ಲ ನಿವಾರಣೆ ಆಗೇ ಇಲ್ಲ, ಸಂವಿಧಾನ ಇಂಪ್ಲಿಮೆಂಟ್ ಆಗೇ ಇಲ್ಲ ಅಂತ ವಾದ ಮಾಡೋದು ಸರಿಯಲ್ಲ. ಮಹೇಶ್, ನಾನು ಇಲ್ಲಿ ಡಾಕ್ಟ್ರೇ ಶ್ರೀನಿವಾಸ ಮೂರ್ತಿ ಅವರು, ನಾನಿಲ್ಲಿ ಬದಲಾವಣೆ ಆಗೇ ಇಲ್ಲ ಅಂತ ಹೇಳುವಂತಹ ಉಂಬತನ ಇಲ್ಲ. ನನ್ನನ್ನ ನಮ್ಮಪ್ಪನ್ನ ಏನಡ ಅಂತ ಮಾತಾಡ್ತಾ ಇದ್ದವರು ನನ್ನನ್ನ ಏನ್ ಸ್ವಾಮಿ ಅಂತ ಮಾತಾಡ್ತಾ ಇದ್ದಾರೆ. ಮಾನಸಿಕ ಪರಿವರ್ತನೆ ಆಗಿದೆ, ಅದಿಲ್ಲ ಅಂತಲ್ಲ. ಇಷ್ಟೆಲ್ಲ ಆದ್ರೂ ಸಹ ಇವತ್ತು 70% ಹಳ್ಳಿಗಳಲ್ಲಿ ಇದೆ. ಇದು ಒನ್ ಕೈಂಡ್. ಡಾಕ್ಟರ್ ಬಗ್ಗೆ ಡಾಕ್ಟರ್ ಹೇಳ್ತಾ ಇದ್ರು. ಡಾಕ್ಟರ್ 2019 ಮೇ 22, 2019ರಲ್ಲಿ ಡಾಕ್ಟರ್ ಪಾಯಲ್ ತಡ್ವಿ ಅಂತ 26 ವರ್ಷದ ಒಬ್ಳು ಗೈನಕಾಲಜಿಸ್ಟ್ ಅಸ್ಪೃಶ್ಯತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದಾಳೆ. ಇವತ್ತು ಜೀವಂತವಾಗಿದೆ. ಅದನ್ನ ನಾವೆಲ್ಲರೂ 224 ಜನರು
ಇದರ ಜವಾಬ್ದಾರಿನ ಹೊತ್ಕೊಂಡು ನಮ್ಮ ಕ್ಷೇತ್ರದಲ್ಲಿ ಇದನ್ನ ಬದಲಾಯಿಸಬೇಕು ಅನ್ನೋದು ಅಷ್ಟೇ ನನ್ನ ಕಾಳಜಿ. ಬದಲಾವಣೆ ಆಗ್ತಾ ಇದೆ, ಬಹಳಷ್ಟು ದೂರ ಹೋಗಿದೀವಿ, ಬದಲಾವಣೆ ಆಗ್ತಾ ಇದೆ. ಸರ್, ಇನ್ನು ಎರಡನೇ ಪಾಯಿಂಟ್ ಪ್ಲೀಸ್. ಇದು ಒಂದ್ ನಿಮಿಷ. ಇದು ಸೋಷಿಯಲ್ ಅನ್ಟಚಬಿಲಿಟಿ, ಇಕನಾಮಿಕ್ ಅನ್ಟಚಬಿಲಿಟಿ ಇದೆ. ಇಲ್ಲಿ ಪ್ರಿಯಾಂಬಲಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಆರ್ಥಿಕ ನ್ಯಾಯ ಕೊಡಬೇಕು ಅಂತ. ಆರ್ಥಿಕ ನ್ಯಾಯ ಕೊಡೋದ್ರಲ್ಲಿ ನಮ್ಮ ದೇಶ ಎಷ್ಟು ಹಿಂದೆ ಉಳಿದಿದ್ದೀವಿ ನಾವು ಅಂತಂದ್ರೆ ನೋಡಿ, ಸಂವಿಧಾನದ ಅನುಚ್ಛೇದ 38, 39 ABC ಅದನ್ನೆಲ್ಲ ನಾವು ಸ್ಟಡಿ ಮಾಡಿದ್ರೆ, ಮಾನ್ಯ ಅಧ್ಯಕ್ಷರೇ, ಇಲ್ಲಿ ನಮ್ಮ ದೇಶದಲ್ಲಿ ಆಸ್ತಿ ಇದೆಯಲ್ಲ, ಸಂವಿಧಾನದ ಅನುಚ್ಛೇದ 39 ABC ಹೇಳುತ್ತೆ ರಾಷ್ಟ್ರದ ಸಂಪತ್ತು, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ. ಇದು ಕೆಲವೇ ವ್ಯಕ್ತಿಗಳ ಕೈಯಲ್ಲಿ ಕ್ರೋಢೀಕರಣ ಆಗದೆ ಇರುವಂತಹ ಆರ್ಥಿಕ ನೀತಿಗಳನ್ನ ಸರ್ಕಾರ ತರಬೇಕು ಅಂತ ಹೇಳ್ತದೆ. ಆದ್ರೆ ಇವತ್ತೇನಾಗಿದೆ ಅಂತಂದ್ರೆ 1% ಜನರ ಕೈನಲ್ಲಿ ಭಾರತದಲ್ಲಿ ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣ ನೀತಿ ಬಂದ ಮೇಲೆ 1% ಜನರ ಕೈನಲ್ಲಿ 59% ಆಸ್ತಿ ಶೇಖರಣೆ ಆಗಿದೆ. ಅಂಡರ್ ದ ನೋಸ್ ಆಫ್ ದ ವೆರಿ ಕಾನ್ಸ್ಟಿಟ್ಯೂಷನ್ ಇದು ನಡೀತಾ ಇದೆ. ಈ ಆರ್ಥಿಕ ಅಸಮಾನತೆ ಇದೆಯಲ್ಲ, 70% ಆಗಿದೆ, ಇನ್ನ ಜಾಸ್ತಿ ಆಗಿದೆ. ಈ ಆರ್ಥಿಕ ಅಸಮಾನತೆಯನ್ನು ಹೋಗ್ಲಾಡಿಸ್ಲಿಕ್ಕೆ ನೋಡಿ, ನಮ್ಮಲ್ಲಿ ಭೂ ಸುಧಾರಣಾ ಕಾಯ್ದೆ ಬಂತು. ಪ್ಲೀಸ್ ದಯಮಾಡಿ ನನಗೆ ದಯಮಾಡಿ 2 ನಿಮಿಷ. ಭೂ ಸುಧಾರಣಾ ಕಾಯ್ದೆ ಬಂತು. ಭೂ ಸುಧಾರಣಾ ಕಾಯ್ದೆ ಬಂದು ಉಳುವವನೇ ಭೂಮಿ ಒಡೆಯ ಅಂತ ಆಯ್ತು. ಹೆಚ್ಚುವರಿ ಭೂಮಿಯನ್ನ ತೆಗೆದು ಭೂ ಸುಧಾರಣೆಯಲ್ಲಿ ಭೂಮಿ ಇಲ್ದವ್ರಿಗೆ ಕೊಡಬೇಕು ಅನ್ನೋ ಕಾನೂನು ಬಂದಿದೆ. ಆದ್ರೆ ಇವತ್ತೇನಾಗಿದೆ, 90% ಆಫ್ ವಿಲೇಜರ್ಸ್, ಪರ್ಟಿಕ್ಯುಲರ್ಲಿ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್, ಭೂರಹಿತ ಕೃಷಿ ಕಾರ್ಮಿಕರು, ಇವ್ರಿಗೆ ಆರ್ಥಿಕ ನ್ಯಾಯ ಎಲ್ಲಿ ಸಿಕ್ಕಿದೆ? ಮತ್ತೆ ಕೈಗಾರಿಕೆನಲ್ಲಿ ಇವರ ಪಾಲೇನು? ಒಂದು ಅಂಕಿಅಂಶದ ಪ್ರಕಾರ 0.2% SC STಗಳದು ಪ್ರಾತಿನಿಧ್ಯ, 0.2%. 0.2% ಕೈಗಾರಿಕಾ ವಲಯದಲ್ಲಿ ಪ್ರಾತಿನಿಧ್ಯ ಕೊಟ್ಬಿಟ್ಟು ಭ್ರಾತೃತ್ವ ಮೂಡಬೇಕು ಅಂತಂದ್ರೆ ಎಲ್ಲಿ ಮೂಡುತ್ತೆ? ಇದನ್ನ ಸರಿ ಮಾಡ್ಲಿಕ್ಕೆ ಸರ್ಕಾರ ಅನೇಕ ಯೋಜನೆಗಳನ್ನ ತಂದಿದೆ ನಮ್ಮ ರಾಜ್ಯದಲ್ಲಿ. ಈ KDB ಅಂತ ಒಂದು ಸಂಸ್ಥೆ ಇದೆ. ಆ KDB ಸಂಸ್ಥೆನಲ್ಲಿ ಭೂಮಿ ಕೊಡೋದ್ರ ಮೂಲಕ ಇವ್ರನ್ನ ಕೈಗಾರಿಕೋದ್ಯಮಗಳನ್ನ ಮಾಡಬೇಕು ಅಂತ ಸರ್ಕಾರದ ಒಂದು ನೀತಿ ಇದೆ. ಇವತ್ತೇನಾಗಿದೆ, ಮಾನ್ಯ ಮುಖ್ಯಮಂತ್ರಿಗಳು ಪರಿಷತ್ ಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ. ಏನ್ ಘೋಷಣೆ ಮಾಡಿದ್ದಾರೆ? SC STಗಳಿಗೆ 75% ಸಬ್ಸಿಡಿ ಕೊಡಬೇಕು ಅಂತ. ಇವತ್ತವರೆಗೆ ಆದೇಶ ಆಗಿಲ್ಲ. ಅದು ಯಾರು ಕೈಗಾರಿಕಾ ವಲಯಗಳಲ್ಲಿ ಭೂಮಿ ತಗೋತಾರೋ ಅವರು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಲಿಕ್ಕೆ KSFC ನಲ್ಲಿ ಅವ್ರಿಗೆ ಫ್ರೀ ಲೋನ್ ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗಲೂ ನಮಗೂ 4% ಬಡ್ಡಿ, ಜನರಲ್ಗೂ 4%. ಮಹೇಶ್, ಇವ್ರಿಗೆ ಫ್ರೀ ಮಾಡಬೇಕು. ಈ ಬಜೆಟ್ ಸಂದರ್ಭದಲ್ಲಿ ಮಾತಾಡ್ತೀನಿ ಸರ್. ಈಗ ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ದಯಮಾಡಿ ನನಗೆ ಸಮಯ ಕೊಡ್ಲೇಬೇಕು, ಯಾಕಂದ್ರೆ ಈ ಹೌಸ್ ಅಲ್ಲಿ ಮುಕ್ತಾಯ ಮಾಡ್ಬೇಕೀಗ. ಬಹಳ ಜನ ಇದ್ದಾರೆ, ಮಾತನಾಡಬೇಕಾದವರು ಬಹಳ ಜನ ಇದ್ದಾರೆ. ಮಾನ್ಯ ಸಭಾಧ್ಯಕ್ಷರು, ಇಲ್ಲಿ ಚರ್ಚೆ ಆಗಿದೆ. ಅದೇನು ಅಂತಂದ್ರೆ ಆರ್ಟಿಕಲ್ 16(4) ಆರ್ಟಿಕಲ್ 16(4) ಇದೆಯಲ್ಲ, ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಒಂದು ರಾಂಗ್ ಪರ್ಸೆಪ್ಷನ್ ಇದೆ ಅಂತ ನಾನು ಅಂದ್ಕೋತೀನಿ. ಮೀಸಲಾತಿ ಎಲ್ಲಿವರೆಗೆ ಕೊಡಬೇಕು ಅನ್ನೋಂಥ ಒಂದು ಕೂಗಿದೆ SC ST OBCಗಳಿಗೆ, ಅದರಲ್ಲೂ ಪರ್ಟಿಕ್ಯುಲರ್ಲಿ SC STಗಳಿಗೆ ಎಲ್ಲಿವರೆಗೆ ಅಂತ. ಆಮೇಲೆ ಎಲ್ಲರೂ ಹೇಳೋದೇನು ಅಂದ್ರೆ 10 ವರ್ಷಕ್ಕೆ ಸೀಮಿತ ಆಗಿತ್ತು ಇದು, ಅದನ್ನ 70 ವರ್ಷ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅನ್ನುವಂತ ಒಂದು ಕೂಗಿದೆ. ನನ್ನ ಪ್ರಶ್ನೆ ಏನಂದ್ರೆ, ಈ 10 ವರ್ಷದ ಕಾಲಮಿತಿ ಇದೆಯಲ್ಲ, ಇದು ರಾಜಕೀಯ ಮೀಸಲಾತಿಗೆ ಮಾತ್ರ. ಅನುಚ್ಛೇದ 332ಕ್ಕೆ ಈ ಕಾಲಮಿತಿ ಇರೋದು. ಆ ಕಾಲಮಿತಿಯನ್ನು ಸರ್ಕಾರಗಳು ಮುಂದಕ್ಕೆ ಹಾಕೊಂಡು ಹೋಗ್ತಾ ಇರೋದು ಯಾಕೆ ಅಂತಂದ್ರೆ, ಮೀಸಲು ಕ್ಷೇತ್ರಗಳಿಲ್ಲ ಅಂದ್ರೆ ಇವ್ರು ಯಾರು ಗೆಲ್ಲಕ್ಕಾಗಲ್ಲ. ಆಮೇಲೆ ಇನ್ನೊಂದು ಆರೋಪ ಇದೆ, ಅದ್ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ಮಗನೇ ಗೆಲ್ಬೇಕಾ, ಇನ್ಯಾವನ ತಿಮ್ಮಣ್ಣನ ಮಗನಿಗೆ ಕೊಡ್ಬೇಕು ಅಂತಕ್ಕಂಥದ್ದು. ಪ್ರಾಕ್ಟಿಕಲ್ ಆಗಿ ನೀವೆಲ್ಲ ದಯಮಾಡಿ ಯೋಚನೆ ಮಾಡಿ, ಅದ್ರ ಬಗ್ಗೆ ನಾನು ಬರಲ್ಲ. ಈ ಮೀಸಲಾತಿ, ಉದ್ಯೋಗದ ಮೀಸಲಾತಿ ಇದೆಯಲ್ಲ, ಆರ್ಟಿಕಲ್ 16(4)(a) ಇದು ಫಂಡಮೆಂಟಲ್ ರೈಟ್ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸರ್, ಒಂದು ನಿಮಿಷ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೂ ಒಂದು ಮಾತು ಹೇಳಿದ್ರು, ಮೀಸಲಾತಿ ಕ್ಷೇತ್ರಗಳಿಗೆ ಅಷ್ಟಕ್ಕೆ ಅದು ಅನ್ವಯ ಆಗಲ್ಲ. ಮೀಸಲಾತಿ ಶಿಕ್ಷಣದಲ್ಲಿರ್ಬೋದು, ಉದ್ಯೋಗದಲ್ಲಿರ್ಬೋದು. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ತಿಳ್ಕೊಂಡಿದ್ರು, 10 ವರ್ಷದಲ್ಲಿ ಬದಲಾವಣೆ ಆಗ್ಬೋದು ಅಂತ ಅನ್ಕೊಂಡಿದ್ರು. ದೇಶದಲ್ಲಿ ಆರ್ಥಿಕ ಸಾಮಾಜಿಕ ಸಮಾನತೆ ಬರಬಹುದು. ಅದು ಬಂದಾಗ ಸಾಮಾಜಿಕ ನ್ಯಾಯ ಎಲ್ರಿಗೂ ಸಿಕ್ಕಿ ಆರ್ಥಿಕವಾಗಿ ಸಮಾನತೆ ಸಿಕ್ಕಿದಾಗ
ಮೀಸಲಾತಿ ಹೋಗ್ಬೇಕಾಗ್ಬೋದು ಅಂತ ಹೇಳಿದರು. ಅದರ ಜೊತೆಗೆ ಇನ್ನೂ ಒಂದು ಮಾತು ಹೇಳಿದ್ರು ಅವರು, ಎಲ್ಲಿವರೆಗೆ ಈ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೂ ಕೂಡ ಮೀಸಲಾತಿ ಇರಲೇಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದರು. ಸಂತೋಷ್ ಸರ್, ಒಂದು ನನ್ನ ಡೌಟನ್ನು ರಮೇಶ್ ಕುಮಾರ್ ಸರ್ ಇದ್ದಾರೆ, ತಾವಿದ್ದೀರಿ, ಅಧ್ಯಕ್ಷರಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ. ನನ್ನ ಡೌಟ್ ಮತ್ತು ನನಗಿರ್ತಕ್ಕಂಥ ಸಂಶಯಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಒಂದು ರಾಂಗ್ ಪರ್ಸೆಪ್ಷನ್ ಇದೆ. ಅದೇನು ಅಂತಂದರೆ, ಮೀಸಲಾತಿನ ಎಷ್ಟು ವರ್ಷ ಮುಂದುವರಿಸಬೇಕು ಅಂತಕ್ಕಂಥವ್ರ ಮನಸ್ಸೊಳಗಡೆ ಏನು ಅಂತಂದರೆ, ಒಂದು ಸತಿ ಆಫೀಸರ್ ಆಗಿಬಿಟ್ರೆ ಅವನ ಮಕ್ಕಳಿಗೆ ಅದನ್ನು ಕೊಡಬಾರ್ದು, ಎಲ್ಲಿವರೆಗೆ ಕೊಡ್ಬೇಕು ಇವ್ರಿಗೆ. ಈ ಸದನದ ಎಷ್ಟೋ ಸದಸ್ಯರುಗಳು ಹೊರಗಡೆ ಮಾತಾಡುವಾಗ ಇನ್ನೆಲ್ಲಿವರೆಗೆ ನಿಮಗೆ ಮೀಸಲಾತಿ ಅಂತ ಮಾತಾಡಿರೋದನ್ನ ನಾನು ನೋಡಿದ್ದೀನಿ. ಇಲ್ಲಿ ಹೇಳ್ತೀನಿ, ಜಸ್ಟಿಸ್ ಚಿನ್ನಪ್ಪ ರೆಡ್ಡಿ ಅವ್ರದ್ದು ಒಂದು ಜಡ್ಜ್ಮೆಂಟ್ ಇದೆ. ಆ ಜಡ್ಜ್ಮೆಂಟ್ ಅಲ್ಲಿ ಹೇಳ್ತಾರೆ, ರಿಸರ್ವೇಶನ್ ಈಸ್ ನಾಟ್ ಎ ಚಾರಿಟಿ, ಇಟ್ ಈಸ್ ಫಾರ್ ಪ್ಯಾರಿಟಿ. ಆರ್ಟಿಕಲ್ 16 ಹೇಳೋದೇನಂತಂದ್ರೆ ರೈಟ್ ಟು ಈಕ್ವಲ್ ಅಪರ್ಚುನಿಟಿ, ಸಮಾನ ಅವಕಾಶದ ಹಕ್ಕು ಅಂತ ಹೇಳ್ತಾ ಇದ್ದಾರೆ. ಸಮಾನ ಅವಕಾಶದ ಹಕ್ಕು ಇಲ್ಲದೆ ಇರುವಾಗ ಆ ಸಮಾನ ಅವಕಾಶವನ್ನ ಕೊಡ್ಲಿಕ್ಕೋಸ್ಕರ ಮೀಸಲಾತಿಯನ್ನ ತಂದಿರೋದು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ರಿಸರ್ವೇಶನ್ ಇಸ್ ನಾಟ್ ಎ ಪಾವರ್ಟಿ ಎಲಿವೇಶನ್ ಪ್ರೋಗ್ರಾಮ್, ಬಡತನ ನಿವಾರಣೆ ಕಾರ್ಯಕ್ರಮ ಅಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಪ್ರಧಾನಮಂತ್ರಿಗಳ 20 ಅಂಶ ಕಾರ್ಯಕ್ರಮಗಳು, ನಮ್ಮ ಬಜೆಟ್ ಅಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಅದು ಬಡತನ ನಿವಾರಣೆ ಕಾರ್ಯಕ್ರಮಗಳು. ರಿಸರ್ವೇಶನ್ ಇಸ್ ನಾಟ್ ಎ ಪಾವರ್ಟಿ ಎಲಿವೇಶನ್ ಪ್ರೋಗ್ರಾಮ್. ಆದ್ರಿಂದ ರೈಟ್ ಟು ಈಕ್ವಲ್ ಅಪರ್ಚುನಿಟಿ, ಸಮಾನ ಅವಕಾಶ ಎಲ್ಲಿವರೆಗೆ ಸಿಗೋದಿಲ್ವೋ ಅಲ್ಲಿವರೆಗೂ ಮೀಸಲಾತಿ ಇರಬೇಕು. ಮತ್ತೆ ಸಮಾನ ಅವಕಾಶವನ್ನ ಕೊಡ್ಬೇಕು ಇವ್ರಿಗೆ ಅಂತಕ್ಕಂಥ ಒಂದು ದೊಡ್ಡ ಮನಸ್ಸು ಎಲ್ಲ ಸರ್ಕಾರಗಳಿಗಿದ್ರೆ ಈ ಸಮಾನ ಅವಕಾಶವನ್ನ ನಾವು ತಲುಪ್ತೀವಿ. ಎಷ್ಟರ ಮಟ್ಟಿಗೆ ನಾವು ಮುಂದೆ ಹೋಗಿದ್ದೀವಿ ಅಂತ ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಮಕ್ಕಳು ಯಾರು ರಿಸರ್ವೇಶನ್ ತಗೊಳ್ತಾ ಇಲ್ಲ. ಯಾಕೆ ಅಂತಂದ್ರೆ ನನಗೆ ಬೇಡ ಅಂತಾರೆ. ಯಾಕಂದ್ರೆ ಜನರಲ್ ಕ್ಯಾಟಗರಿನಲ್ಲಿ ನಾನು ಕಂಟೆಸ್ಟ್ ಮಾಡ್ತೀನಿ, ಜನರಲ್ ಕ್ಯಾಟಗರಿನಲ್ಲಿ ನಾನು ಸಕ್ಸಸ್ ಆಗ್ತೀನಿ ಅಂತ ಅನ್ನೋ ಮಟ್ಟಕ್ಕೆ ನಮ್ಮ ಮಕ್ಕಳು ಬೆಳೆದಿದ್ದಾರೆ. ಆದ್ರೆ ಇದರಲ್ಲಿ ಬಡವರಿಗೆ ಕೊಡಬೇಕು ಅನ್ನೋದ್ರಲ್ಲಿ ಒಂದು ಲಾಜಿಕ್ ಇದೆ. ಆದ್ರೆ ಪ್ರಾಬ್ಲಮ್ ಏನು ಅಂತಂದ್ರೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ 1992ರ ಇಂದಿರಾ ಸಹಾನಿ ವರ್ಸಸ್ ಗವರ್ಮೆಂಟ್ ಆಫ್ ಇಂಡಿಯಾ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಒಂದಷ್ಟು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ಸ್ ಹಾಕ್ಬಿಟ್ಟಿದೆ. ಅದೇನು ಅಂತಂದ್ರೆ, ಇಯರ್ ಆಫ್ಟರ್ವರ್ಡ್ಸ್ ಕ್ರಿಮಿ ಲೇಯರ್ ಶುಡ್ ಬಿ ರಿಮೂವ್ಡ್ ಫ್ರಮ್ ದಿ ರಿಸರ್ವೇಶನ್ ಅಂತ ಹೇಳಿ ಮತ್ತೆ ಅವರು ಅದಕ್ಕೆ ತಿದ್ದುಪಡಿ ಮಾಡಿರೋದು ಅಂತಂದ್ರೆ SC STಗಳಿಗೆ ಕ್ರಿಮಿ ಲೇಯರ್ ಅಪ್ಲೈ ಆಗಲ್ಲ ಅಂತ ಹೇಳಿದ್ದಾರೆ. ನೋ ರಿಸರ್ವೇಶನ್ ಇನ್ ಪ್ರಮೋಷನ್ ಅಂದ್ರು. ಸರ್ಕಾರ, ಇಂದಿನ ಸಿದ್ದರಾಮಯ್ಯನವರ ಸರ್ಕಾರ ಪ್ರಮೋಷನ್ ಅಲ್ಲೂ ರಿಸರ್ವೇಶನ್ ತರಬೇಕು ಅಂತಕ್ಕಂಥ ಒಂದು ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಹಂಗಾಗಿ ನಾವು ಬದುಕೊಂಡಿದ್ದೀವಿ. ಇಲ್ಲ ಅಂದಿದ್ರೆ ನಮ್ಮ ಕತೆ ಏನಾಗ್ತಿತ್ತು. ಇವತ್ತು ಕೂಡ ದಯಮಾಡಿ ನಿಮ್ಮ ಮುಂದೆ ನಿಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ಒತ್ತಾಯ ಮಾಡ್ತೀನಿ. ಅದೇನು ಅಂತಂದ್ರೆ, ಈ ಪವಿತ್ರ 2 ಕೇಸು ಜಡ್ಜ್ಮೆಂಟ್ ಆದ್ಮೇಲೆ ಈ ಸೀನಿಯಾರಿಟಿ ಲಿಸ್ಟ್ ಮಾಡಿ ಯಾರು ಡಿಮೋಟ್ ಆಗಿದ್ರು ಅವ್ರಿಗೆ ಪ್ರಮೋಷನ್ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನ ಆಯ್ತು. ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಪರಿಶೀಲನೆ ಮಾಡ್ಬೇಕಿಲ್ಲಿ. ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಅಂಡ್ ಬ್ಯೂರೋಕ್ರಸಿ ನಿಮ್ಮ ಹೃದಯವನ್ನ ತಟ್ಕೊಂಡು ಇವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ತೀರ್ಮಾನ ಮಾಡಿ ಖಂಡಿತವಾಗ್ಲೂ ನಮ್ಗೆ ನ್ಯಾಯ ಸಿಗುತ್ತೆ. ಆಮೇಲೆ ಒಂದು ಲಾಸ್ಟ್ ಮತ್ತೆ ಹೇಳ್ಬಿಟ್ಟು ನಿಲ್ಸ್ಬಿಡ್ತೀನಿ. ನೋಡಿ, ಕ್ರಿಮಿ ಲೇಯರ್ನ ತೆಗೆದು ಬಿಡೋಣ, ಓಕೆ ಫೈನ್. ಬಡವರು ಇದ್ದಾರಲ್ಲ, SC STಗಳಲ್ಲಿ ಬಡವರಿಗೆ ಸಿಕ್ಬೇಕು ಅಂತಕ್ಕಂಥದ್ದು ಸಂವಿಧಾನದಲ್ಲಿ ಸೋಷಿಯಲಿ ಎಜುಕೇಶನಲಿ ಬ್ಯಾಕ್ವರ್ಡ್ ಅಂತ ಇದೆಯೋ ಹೊರತು ಎಕನಾಮಿಕಲಿ ಬ್ಯಾಕ್ವರ್ಡ್ ಅನ್ನೋದಿಲ್ಲ. ಓಕೆ ಫೈನ್, ಬಡವ್ರಿಗೆ ಸಿಕ್ಬೇಕು ಅಂತ ತೆಗೆದು ಬಿಡೋಣ. ಬಡವರಲ್ಲಿ ಕಾಂಪಿಟೆಂಟ್ ಎಲಿಜಿಬಲ್ ಕ್ಯಾಂಡಿಡೇಟ್ ಸಿಕ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಇದಕ್ಕೊಂದು ಫಾರ್ಮುಲಾ ಮಾಡಿ. ಫಸ್ಟ್ ಪ್ರಿಫರೆನ್ಸ್ ಬಡವ್ರಿಗೆ ಕೊಡೋಣ SC ST OBCಗಳಲ್ಲಿ. ಅಲ್ಲಿ ಕ್ಯಾಂಡಿಡೇಟ್ ಸಿಕ್ಕಿದ್ರೆ ಅವ್ರಿಗೆ ಕೊಡಿ. ಸಿಕ್ಲಿಲ್ಲ ಅಂದ್ರೆ SC ST ಒಳಗಡೆನೆ ಸೆಕೆಂಡ್ ಸರ್ಕಲ್ಗೆ ಬರಬೇಕು. ಅಲ್ಲೂ ಸಿಕ್ಕಿಲ್ಲ ಅಂದ್ರೆ ಥರ್ಡ್ ಸರ್ಕಲ್. ಇಫ್ ಮೈ ಸನ್ ಇಸ್ ಓನ್ಲಿ ಎಲಿಜಿಬಲ್ ಪರ್ಸನ್ ಅಂದ್ರೆ ಐ ಶುಡ್ ಗೆಟ್ ಇಟ್, ಇಟ್ ಶುಡ್ ನಾಟ್ ಗೋ ಟು ದ ಜನರಲ್ ಪೂಲ್. ಇದು ನನ್ನ ಆರ್ಗ್ಯುಮೆಂಟ್. ದಯಮಾಡಿ ಇದನ್ನೆಲ್ಲವನ್ನ ಪರಿಗಣನೆಗೆ ತಗೊಂಡು ಸರ್ಕಾರ ಸೂಕ್ತವಾದಂತ ತೀರ್ಮಾನಗಳನ್ನ ತಗೋಬೇಕು. ನಾನು ಎಲ್ರಿಗೂ ಕೈ ಮುಗಿದು ಕೇಳು ಅಂತಂದ್ರೆ, 224 ಸದಸ್ಯರು ಬಹಳ ವಿಶಾಲ ಹೃದಯದಿಂದ ನಮ್ಮ ಕ್ಷೇತ್ರದಲ್ಲಿ ನಡೀತಕ್ಕಂತ ಈ ದಬ್ಬಾಳಿಕೆ ದೌರ್ಜನ್ಯಗಳಿಗೆ ನಾವು ಜವಾಬ್ದಾರರಾಗ್ತೀವಿ ಅಂತ ತೀರ್ಮಾನ ತಗೊಂಡ್ರೆ ನನಗನ್ಸುತ್ತೆ 10 ವರ್ಷದಲ್ಲಿ ಇದೆಲ್ಲವೂ ನಿಂತೋಗುತ್ತೆ. ದಯಮಾಡಿ ಆ ತೀರ್ಮಾನವನ್ನು ಎಲ್ಲರೂ ತಗೊಳ್ಳಿ ಅಂತ ಹೇಳ್ತಾ, ಇಷ್ಟೊತ್ತು ಸಮಯ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸನ್ಮಾನ್ಯ ಅಧ್ಯಕ್ಷರು ಮತ್ತು ನನ್ನ ಮಾತನ್ನ ಕೇಳಿದಂತ ಎಲ್ಲ ಹಿರಿಯರಿಗೆ ನಾನು ಗೌರವಪೂರ್ವಕ ಭೀಮ ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಪ್ರತಿಪಕ್ಷ ನಾಯಕರು